ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಮುಂದಿನ ಅಂಶವಾಗಿ ಸಮಗ್ರ ಜೀವನ ಶೈಲಿ. ಪ್ರತಿಯೊಂದು ದಿವಸ ನಾವು ಸಮಗ್ರ ಜೀವನ ಶೈಲಿಯಲ್ಲಿ ಅದ್ಭುತವಾದ ಜ್ಞಾನವನ್ನು ತಿಳ್ಕೊಂತ ಹೋಗ್ತಾ ಇದೀವಿ. ಇವತ್ತಿನ ಸಮಗ್ರ ಜೀವನ ಶೈಲಿ ಭಾಗದಾಗಿ ಪ್ರಕೃತಿ ಚಿಕಿತ್ಸೆ ಮತ್ತೆ ಒಂದು ಮೂತ್ರ ಚಿಕಿತ್ಸೆ, ಈ ಎರಡು ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಮನೆ ಮದ್ದಲ್ಲಿ ಕುತ್ತಿಗೆ ಮತ್ತೆ ಗರ್ಭ ಗರ್ಭ ಗರ್ಭಕಂಠದ ಕೋಶ ಇದೆಯೋ, ಗರ್ಭಕಂಠದ ಸಮಸ್ಯೆಗಳಿಗೆ ಪರಿಹಾರಗಳು ಹಾಕುವುದರಲ್ಲಿ, ರೈಟ್. ಇದು ಎರಡು ಅಂಶಗಳು ತಿಳ್ಕೊಂಡು ಆಮೇಲೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಸಮಗ್ರ ಜೀವನ ಶೈಲಿಯಲ್ಲಿ ಪ್ರಕೃತಿ ಚಿಕಿತ್ಸೆ. ಸ್ನೇಹಿತರೆ, ಪ್ರಕೃತಿ ಅಂದ್ರೆ ಏನ್ ಬರುತ್ತೆ ಅಂದ್ರೆ ಪಂಚಭೂತಗಳು ಆಗಲಿ ನಮ್ಗೆ ಗೊತ್ತು: ಭೂಮಿ, ನೀರು, ಆಕಾಶ, ಗಾಳಿ, ಆಕಾಶ ತತ್ವ ಅಲ್ವಾ, ಅಗ್ನಿ. ಈ ಐದು ಅಂಶಗಳು ಪಂಚಭೂತಗಳಲ್ಲಿ ಭಾಗದಾಗಿದೆ. ಈ ಪಂಚಭೂತಗಳಿಂದ ನಾವು ಎಷ್ಟೋ ನಮ್ಮ ಆರೋಗ್ಯವನ್ನು ಸರಿಪಡಿಸ್ಕೋಬಹುದು. ಅಂದ್ರೆ ಅದು ಸಮತೋಲ್ಯಗೊಳಿಸ್ಕೊಂಡಿದ್ರೆ ಅದು ಎಷ್ಟು ಬೇಕೋ ಅಷ್ಟು ನಮ್ಮ ಒಳಗಡೆ ನಮ್ಮ ದೇಹವನ್ನು, ಈಗಾಗಲೇ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ನಮ್ಮ ದೇಹವನ್ನು ನಿರ್ಮಿತ ಆಗಿರೋದು ಈ ಪಂಚಭೂತಗಳಿಂದನೇ ನಿರ್ಮಿತ ಆಗಿದೆ ಅಲ್ವಾ. ಅವಾಗ ಇವುಗಳನ್ನು ಕರೆಕ್ಟಾಗಿ ಪಾಲನೆ ಮಾಡಿದರೆ, ಕರೆಕ್ಟಾಗಿ ಸಮತೋಲ್ಯಗೊಳಿಸ್ಕೊಂಡಿದ್ರೆ ಅನಾರೋಗ್ಯವು ನಮ್ಮ ದೇಹಕ್ಕೆ ಬರಲ್ಲ. ಇದರಿಂದ ನಿರ್ಮಿತ ಆಗುವಂಥದ್ದು, ಇದರಿಂದ ಪ್ರಭಾವ ಆಗುವಂಥದ್ದು ವಾತ ಪಿತ್ತ ಕಫ ನಮ್ಮ ದೇಹದಲ್ಲಿ ಪ್ರಭಾವಿತ ಆಗ್ತಾನೆ ಇರ್ತದೆ. ಯಾವಾಗ ಈ ಅಂಶಗಳು ಅಂದ್ರೆ ಈ 5 ಮೂಲಭೂತ ಅಂಶಗಳು ಏನಿದೆಯೋ, ಪಂಚಭೂತಗಳೇನಿದೆಯೋ, ಅದರಲ್ಲಿ ಸ್ವಲ್ಪ ಏರುಪೇರಾದ್ರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದ್ರೆ ಅವಾಗ ನಮ್ಗೆ ಏನಾಗ್ತದೆ, ವಾತ ಪಿತ್ತ ಕಫ ನಮ್ಮ ದೇಹದಲ್ಲಿ ಅಸಮತೋಲ್ಯಗೊಳಿಸ್ಕೊತದೆ. ಅವಾಗ ನಮ್ಗೆ ಯಾವುದೇ ಒಂದು ರೋಗ ಬರ್ತಾ ಇದೆ ಅಂದ್ರೆ ಇದೇ ಕಾರಣ. ಯಾವುದೇ ಅವಯವಕ್ಕೆ ಸಂಬಂಧಿತ ಇರಲಿ, ಯಾವುದೇ ರೋಗ ಇರಲಿ, ಯಾವುದೇ ಅವಯವಕ್ಕೆ ಸಂಬಂಧಿತ ಇರಲಿ, ಈ ಮೂಲ ಕಾರಣ ಏನಪ್ಪಾ ಅಂದ್ರೆ ಈ ಪಂಚಭೂತಗಳಲ್ಲಿ ಈಗಾಗಲೇ ಆಗಿರುವಂತ ಅಸಮತೋಲ್ಯತ. ಇದು ಸಮತೋಲ್ಯಗೊಳಿಸ್ಕೋಬೇಕು ಯಾವಾಗ್ಲೂ ಅಲ್ವಾ. ಅದಕ್ಕೋಸ್ಕರ ಏನಾಗುತ್ತಂದ್ರೆ ಈ ನಮ್ಮ ದೇಹದಲ್ಲಿ ಯಾವುದೇ ನೋಡಿ ಈ ಪಂಚಭೂತಗಳಿಂದ ನಾವು ಆರೋಗ್ಯವನ್ನು ಸರಿಪಡಿಸ್ಕೋಬಹುದು. ಇದಕ್ಕೆ ಮುಂದೆ ಇಂದಿನ ಕ್ಲಾಸಲ್ಲಿನೂ ಪ್ರತಿಯೊಂದು ಕ್ಲಾಸಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಈ 5 ಪಂಚಭೂತಗಳ ಬಗ್ಗೆ, ಅಂದ್ರೆ ನೀರು ಬಗ್ಗೆ ಹೇಳ್ಬೇಕಂದ್ರೆ ಪ್ರಾಧಾನ್ಯವಾಗಿ ನೀರು ಬಗ್ಗೆ ಎಷ್ಟೋ ಮಾಹಿತಿ, ಎಷ್ಟೋ ಜ್ಞಾನವನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಅದೇ ತರ ನೀರು, ಭೂಮಿ ಮತ್ತೆ ಆಕಾಶ ತತ್ವ ಅಲ್ವಾ, ಗಾಳಿ, ಬೆಂಕಿ, ಇದೆಲ್ಲನೂ ಪ್ರತಿಯೊಂದೂ ಬಹಳ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಅಲ್ವಾ. ಇದು ಪ್ರಾಧಾನ್ಯವಾಗಿರುವಂಥದ್ದು. ಈಗಾಗಲೇ ಎಷ್ಟು ತಿಳ್ಕೊಂಡಿದ್ವಿ, ಮತ್ತೆ ಒಂದ್ಸರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಈಗ ನೋಡಿ, ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್, ವಿಷ ಪದಾರ್ಥಗಳು ಉತ್ಪನ್ನ ಆಗ್ತಾ ಇರ್ತದೆ. ಯಾಕಂದ್ರೆ ಪ್ರತಿ ಜೀವಕೋಶವು ಒಂದು ಯಂತ್ರ, ಒಂದು ಮೆಷಿನ್. ಅದು ಜೀವಕೋಶ ಅನ್ನೋದು ಒಂದು ಮೆಷಿನ್. ಅದೇನ್ ಮಾಡತ್ತೆ, ಅದರಿಂದ ಸ್ವಲ್ಪ ಈ ಟಾಕ್ಸಿನ್ಸ್ ಅಂದ್ರೆ ವಿಷ ಪದಾರ್ಥಗಳು ಉತ್ಪನ್ನ ಆಗ್ತಾ ಇರ್ತದೆ. ಈ ವಿಷ ಪದಾರ್ಥಗಳನ್ನು ನಮ್ಮ ದೇಹದಿಂದ ಹೊರಗಾಕಿಲ್ಲ, ಸರಿಯಾಗಿ ನಾವು ಸ್ವಚ್ಛಗೊಳಿಸ್ಕೊಂಡಿಲ್ಲ ಅಂದ್ರೆ ಅದೇ ಒಂದು ಅನಾರೋಗ್ಯವಾಗಿ ಪರಿವರ್ತನೆಗೊಳಿಸ್ಕೊತದೆ ಅಲ್ವಾ. ಇದು ನಾವು ಬಹಳ ಇಂಪಾರ್ಟೆಂಟ್, ನಾವು ನೆನ್ಪಿಟ್ಕೋಬೇಕಾಗಿರೋದು. ಅದಕ್ಕೋಸ್ಕರ ನಾವು ಏನೇ ಮಾಡ್ಬೇಕಂದ್ರೆ ನಮ್ಮ ದೇಹವನ್ನು ಶುದ್ಧ ಮಾಡ್ಕೋಬೇಕು. ಅದರಿಂದ ಏನಾಗುತ್ತೆ, ನಮ್ಮ ಒಳಗಡೆ ಇರುವಂತ ಜೀವನ ಶಕ್ತಿ, ಲೈಫ್ ಫೋರ್ಸ್ ಅಂತ ಹೇಳ್ತೀವಲ್ಲ, ಅದೇನಾಗುತ್ತೆ, ಹೆಚ್ಚಾಗ್ತಾ ಹೋಗ್ತದೆ. ಒಳಗಡೆ ಇರುವಂತ ಯಾವುದೇ ವಿಷ ಪದಾರ್ಥಗಳನ್ನು, ಟಾಕ್ಸಿನ್ಸ್ ಸ್ವಚ್ಛಗೊಳಿಸ್ಕೊಂಡ್ರೆ ಕೊನೆಯದಾಗಿ ನಮ್ಮ ಒಳಗಡೆ ಇರುವಂತ ಜೀವಶಕ್ತಿ, ಲೈಫ್ ಫೋರ್ಸ್ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಅವಾಗ ಪ್ರತಿ ರೋಗವನ್ನು ಗುಣ ಆಗುತ್ತೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಭೂಮಿ ಸಂಬಂಧಿತ ಅಂದ್ರೆ ಅರ್ತ್ ಎಲಿಮೆಂಟ್ ಸಂಬಂಧಿತ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೋಡಿ, ನಮ್ಮ ಅರ್ತ್ ಎಲಿಮೆಂಟ್ ಇಂದ ಯಾವ ತರ ನಾವು ಸ್ವಲ್ಪ ಹೆಲ್ಪ್ ತಗೋಬಹುದಂದ್ರೆ, ಈಗಾಗಲೇ ಎಷ್ಟೋ ತಿಳ್ಕೊಂಡಿದ್ವಿ, ಬಟ್ ಒಂದು ಅಂಶ ಏನಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನಮ್ಮ ದೇಹದಲ್ಲಿರುವಂತ ಯಾವುದೇ ಒಂದು ಚರ್ಮ ರೋಗಗಳು ಬಂದಂತೆ ಇಟ್ಕೊಳ್ಳಿ. ಚರ್ಮ ರೋಗಗಳು, ಡ್ರೈ ಸ್ಕಿನ್ ಆಗ್ತಾ ಇರ್ತದೆ, ಇದೆಲ್ಲ ಆಗ್ತಾ ಇರ್ತದೆ. ಈ ಚರ್ಮ ರೋಗಗಳು ಮತ್ತೆ ಕಣ್ಣುಗಳಿಗೆ, ಹೊಟ್ಟೆಗೆ, ಕಣ್ಣಿಗೆ ಮತ್ತೆ ಚರ್ಮಕ್ಕೆ, ಇದೊಂಥರ ಹೇಳ್ಬೇಕಂದ್ರೆ ಈ ಹಸಿರ ರಸ ಅಂತಿದೆಯಲ್ಲ, ಗ್ರೀನ್ ಜ್ಯೂಸ್, ಈ ಗ್ರೀನ್ ಜ್ಯೂಸ್ ಇಂದ ಬರುವಂತ ಪೇಸ್ಟ್ ಅಲ್ವಾ. ಅಂದ್ರೆ ಗ್ರೀನ್ ಜ್ಯೂಸ್ ಆದ್ಮೇಲೆ ಒಂದು ಪೇಸ್ಟ್ ಸಿಗುತ್ತೆ, ಪೇಸ್ಟ್ ಕೆಳಗಡೆ ಇರ್ತದೆ. ಆ ಪೇಸ್ಟ್ ಅನ್ನು ನಾವೇನ್ ಮಾಡ್ಕೊಂಡ್ರೆ ಒಂದು ಪ್ಯಾಕ್ ತರ ಮಾಡ್ಕೊಂಡು, ಈ ಕಣ್ಣುಗಳಿಗೆ ಬೇಕಂದ್ರೆ ಪ್ಯಾಕ್ ಹಾಕೋಬಹುದು. ಆಮೇಲೆ ಹೊಟ್ಟೆಗೆ, ಆಮೇಲೆ ಚರ್ಮದಲ್ಲಿ ಎಲ್ಲೇ ಒಂದು ಚರ್ಮದ ಮೇಲೆ ಒಂದು ರೋಗ, ವೈಟ್ ಸ್ಪಾಟ್ಸ್ ಅದು ಇದು ಇರ್ತದಲ್ಲ, ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಹಸಿರ ರಸ ಮಾಡುವಾಗ, ಗ್ರೀನ್ ಜ್ಯೂಸ್ ಮಾಡುವಾಗ ಬಂದಿರುವಂತ ಪೇಸ್ಟ್ ಅನ್ನು ನೀಟಾಗಿ ಅಲ್ಲಿ ಮೆತ್ತಬೇಕು. ಓಕೆ, ಮೆತ್ತಿದ್ರೆ ಏನಾಗುತ್ತೆ, ಒಂದು ಪ್ಯಾಕ್ ತರ ತಯಾರಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಅದು ಹಾಗೆ ಇಟ್ರೆ ಏನಾಗುತ್ತೆ, ಖಂಡಿತವಾಗಿ ನಮ್ಗೆ ಎಷ್ಟೋ ಗುಣ ಆಗತ್ತೆ. ಅಂದ್ರೆ ಆ ವ್ಯಾಧಿ ಯಾವುದೇ ಇರಲಿ, ಚರ್ಮ ಸಂಬಂಧಿತ ವ್ಯಾಧಿ, ಆ ಪ್ರಾಂತದಲ್ಲಿ, ಆ ಪ್ರದೇಶದ ಆದ ಮೇಲೆ
ಅದ್ರ ಮೇಲೆ ಒಂದು ಪ್ಯಾಕ್ ತರ ನೀವು ಇಟ್ಕೊಳ್ಳಿ. ಕಣ್ಣಾದ್ರೆ ಕಣ್ಣುಗಳ ಮೇಲೆ, ಹೊಟ್ಟೆ ಮೇಲೆ ಅಲ್ವಾ, ಮತ್ತೆ ಚರ್ಮದ ಮೇಲೆ ಎಲ್ಲಿ ಯಾವ ಪ್ರಾಂತದಲ್ಲಿ ನಮಗೆ ವೈಟ್ ಸ್ಪಾಟ್ಸ್ ಅದು ಇದಾಗಿರ್ತದೆ, ಚರ್ಮ ರೋಗ ಆಗಿರ್ತದೆ, ಅಲ್ಲಿ ಇಡ್ಬೋದು. ಇದು ಒಂದು ಪ್ಯಾಕ್ ತರ ಮಾಡ್ಕೋಬಹುದು. ಓಕೆ, ಅದು ಸ್ವಲ್ಪ ಒಣದಾಗಿದೆ ಇಟ್ಕೊಳ್ಳಿ. ಹಾಗೆ ಇಟ್ಕೊಂಡಿದ ಮೇಲೆ ಸ್ವಲ್ಪ ಒಣದೋಗಿದ್ರೆ ಅದು ಮತ್ತೆ ಗ್ರೀನ್ ಜ್ಯೂಸ್ ಸ್ವಲ್ಪ ಸಲ್ಬಹುದು. ಈ ಗ್ರೀನ್ ಜ್ಯೂಸ್ ಇದೆಲ್ಲ ಮತ್ತೆ ಸ್ವಲ್ಪ ಸಲ್ಲಿದ್ರೆ ಅವಾಗ ಏನಾಗುತ್ತೆ, ಮತ್ತೆ ಅದು ವೆಟ್ ಆಗುತ್ತೆ. ಆ ಪ್ಯಾಕ್ ಹಾಗೆ ಸ್ವಲ್ಪ ಇಟ್ಕೋಬಹುದು ಆ ಥರ. ಇದು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಈ ಚರ್ಮ ರೋಗದು ಮತ್ತೆ ಹೊಟ್ಟೆ ಸಮಸ್ಯೆಗಳೇನಿದೆ, ಹೊಟ್ಟೆ ಸಮಸ್ಯೆಗಳ ಪರಿಷ್ಕಾರ ಮತ್ತೆ ಕಣ್ಣಿನ ಸಮಸ್ಯೆಗಳ ಪರಿಷ್ಕಾರಕ್ಕೆ ಇದೊಂದು ಒಳ್ಳೆ ಅದ್ಭುತವಾದ ಪರಿಹಾರ. ಸೊ ಇದೇ ಏನ್ ಮಾಡ್ಬೋದು ಇನ್ನು ಅಂದ್ರೆ, ಆ ಆ ಪ್ರಾಂತದಲ್ಲಿ ಇದು ಅದೇ ಈ ಗ್ರೀನ್ ಪ್ಯಾಕ್ ಹಾಕಿದ ಮೇಲೆ ಈ ಬ್ಲೂ ಲೈಟ್ ಇರ್ತದೆ ನೋಡಿ, ಸನ್ ರೇಸು ಇಲ್ಲಾಂದ್ರೆ ಬ್ಲೂ ರೇಸ್ ಅಂತ ಅಂದ್ರೆ ಈ ಬ್ಲೂ ಲೈಟ್ ಅನ್ನೋದು ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ಬೋದು ಆ ಏರಿಯಾದಲ್ಲಿ. ಈ ಬ್ಲೂ ಲೈಟ್ಗೆ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಇದು ಕಲರ್ ಥೆರಪಿ ತರ. ಈ ಬ್ಲೂ ಲೈಟ್ಗೂ ತುಂಬಾ ಈ ಯಾವುದೇ ಗುಣಪಡಿಸುವಂತ ಆ ಜೀವಕೋಶಗಳನ್ನು ಉತ್ಪನ್ನ ಮಾಡುವಂತ ಆ ಶಕ್ತಿ ಅದಕ್ಕಿದೆ. ಅದಕ್ಕೋಸ್ಕರ ಈ ಬ್ಲೂ ಲೈಟನ್ನು ಸ್ವಲ್ಪ ಫೋಕಸ್ ಮಾಡಿ ಆ ಪ್ರಾಂತದ ಮೇಲೆ. ಅವಾಗ ನಿಮ್ಗೆ ಖಂಡಿತವಾಗಿ ಉತ್ತಮ ಫಲಿತಗಳು ಸಿಗತ್ತೆ. ಉತ್ತಮ ಫಲಿತಗಳು ಅದ್ಭುತವಾಗಿ ಈ ಚರ್ಮದ ರೋಗ ಆಗ್ಬೋದು, ಹೊಟ್ಟೆ ಸಮಸ್ಯೆಗಳಾಗ್ಬೋದು, ಕಣ್ಣಿನ ಸಮಸ್ಯೆಗಳಾಗ್ಬೋದು, ಪ್ರತಿಯೊಂದು ಪರಿಹಾರ ಆಗತ್ತೆ. ಸೊ ಇದೊಂದು ಇವತ್ತಿನ ಈ ಅರ್ತ್ ಎಲಿಮೆಂಟ್ ಸಂಬಂಧಿತ ಒಂದು ಅಂಶ ನಾನು ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಆಮೇಲೆ ನೀರು ಅಂಶ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದೊಂದು ಪರಿಹಾರ, ದಯವಿಟ್ಟು ಇದು ನೀವು ಪಾಲನೆ ಮಾಡ್ಕೊಳ್ಳಿ. ಸೊ ಖಂಡಿತವಾಗಿ ಫಲಿತಗಳು ಸಿಗತ್ತೆ. ಓಕೆ, ಆಮೇಲೆ ನೀರು ಅಂಶದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪ್ರತಿದಿನ 8 ರಿಂದ 10 ಗ್ಲಾಸ್ ನೀರು ಕುಡಿಯಬೇಕಂತ ಈಗಾಗಲೇ ನಾವು ಇಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ. ಆದ್ರೆ ಬೆಳಗ್ಗೆ ನಾವು ಏನ್ ನೀರು ಕುಡಿತೀವೋ, ಅಂದ್ರೆ ಬೆಳಗ್ಗೆ ಎದ್ದಿದ ಮೇಲೆ ಒಂದು 5 ಗಂಟೆ ಆ ಪ್ರಾಂತದಲ್ಲಿ ಏನ್ ನೀರು ಕುಡಿತೀವೋ ಅದನ್ನು ಎಂಟಿ ಸ್ಟಮಕ್ ಅಲ್ಲಿ ಯಾವುದೇ ಹಲ್ಲುಗಳು ಯಾವುದು ಶುಭ್ರ ಮಾಡಿರಬಾರ್ದು, ಹಾಗೆ ಕುಡಿಬೇಕಾಗತ್ತೆ. ಅಂತ ನೀರು ಅಂದ್ರೆ ಉಗುರು ಬೆಚ್ಚ ನೀರು ಅಂತ ಇಟ್ಕೊಳ್ಳಿ, 1 ಲೀಟರ್ ನೀರು ಅಂತ ಇಟ್ಕೊಳ್ಳಿ. ಅದು ಯಾವಾಗ ಕುಡಿತೀವೋ ಅದನ್ನು ಉಷಾಪಾನ ಅಂತ ಕರಿತೀವಿ. ಉಷಾಪಾನ ಅಂದ್ರೆ ಇದು. ಸೊ ಇಂಥದ್ದು ಕುಡಿದ ಮೇಲೆ ಏನಾಗುತ್ತೆ ಸ್ನೇಹಿತರೆ, ಖಂಡಿತವಾಗಿ ನಮ್ಮ ಒಳಗಡೆ ಇರುವಂತ ಈ ದೊಡ್ಡ ಕರ್ಲಲ್ಲಿ ಒಳಗಡೆ ಸಂಗ್ರಹಿಸಿಕೊಂಡಂತ ಈಗಾಗಲೇ ಎಷ್ಟೋ ಮಲವನ್ನು ಆಚೆ ಕಡೆ ಹೋಗಕ್ಕೆ ಅದ್ಭುತವಾದ ಅವಕಾಶ ಅಂತ ಇಂದಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ. ಆದ್ರೆ ಇದು ಕುಡಿದ ಮೇಲೆ ಬೇಕಂದ್ರೆ ಸ್ವಲ್ಪ ಆಚೆ ಕಡೆ ಒಂದು 15 ನಿಮಿಷ ವಾಕಿಂಗ್ ಮಾಡ್ಕೊಂಡು ಬನ್ನಿ. ಕುಡಿದ ತಕ್ಷಣ ಸ್ವಲ್ಪ ವಾಕಿಂಗ್ ಅಂದ್ರೆ ನಡಕ ಒಂದು 15 ನಿಮಿಷ. ಅದು ಸಾಧ್ಯವಾಗಲ್ಲ ಅಂದ್ರೆ ಸೊ ಕೆಳಗಡೆ ಒಂದು ಹೇಳ್ಬೇಕಂದ್ರೆ ನೇಲ ಮೇಲೆ ಮಲ್ಕೊಂಡು ಈ ಹೊಟ್ಟೆದ ಪ್ರಾಂತ ಇಲ್ಲ, ಅಲ್ಲಿ ಒಂದು ಆಕುಪ್ರೆಷರ್ ಒಂದು ರೋಲರ್ ಇದೆ. ಆ ರೋಲರ್ನು ಸೊ ನೀಟಾಗಿ ಒಂದು 5-6 ರೌಂಡ್ಸ್ ಆ ಹೊಟ್ಟೆ ಪ್ರಾಂತದ ಮೇಲೆ 5-6 ರೌಂಡ್ಸ್ ಮಾಡ್ಕೊಂಡ್ರೆ, ಸ್ವಲ್ಪ ನೀಟಾಗಿ ಉಜ್ಕೊಂಡ್ರೆ ಏನಾಗತ್ತೆ, ಸೊ ತಕ್ಷಣವೇ ನಿಮ್ಗೆ ಮಲ ಆಚೆ ಕಡೆ ಹೋಗುವಂತ ಅವಕಾಶ ಇದೆ. ಅಂದ್ರೆ ಒಳ್ಳೆ ಬೌಲ್ ಮೂವ್ಮೆಂಟ್ ಬರುತ್ತೆ. ಸೊ ಖಂಡಿತವಾಗಿ ಎಲ್ಲ ವ್ಯರ್ಥ ಪದಾರ್ಥ, ಈಗಾಗಲೇ ಸಂಗ್ರಹಿಸಿಕೊಳ್ಳುವಂಥ ವ್ಯರ್ಥ ಪದಾರ್ಥ, ದೊಡ್ಡ ಕಲ್ಲು ಹೊರಗಿನಂಥದ್ದು ಆಚೆ ಕಡೆ ಹೋಗ್ತದೆ. ಆವಾಗ ಶುಭ್ರವಾಗುತ್ತೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಇದರಿಂದ ಹೇಳ್ಬೇಕಂದ್ರೆ ಎಷ್ಟೋ ರೋಗಗಳು 1-2 ಅಂತ ಹೇಳಕ್ಕಾಗಲ್ಲ. ಎಲ್ಲಾ ರೋಗಗಳಿಗೂ ಇದು ಒಂದು ಒಳ್ಳೆ ಪ್ರಕ್ರಿಯೆ ಸ್ನೇಹಿತರೆ. ಎಲ್ಲಾ ರೋಗಗಳು ವಾಶ ಆಗತ್ತೆ ಇದು ಕರೆಕ್ಟಾಗಿ ಆಗ್ತಾ ಇದ್ರೆ. ಪ್ರತಿಯೊಂದು ದಿವಸ ಬೆಳಗ್ಗೆ 5 ರಿಂದ 6 ಗಂಟೆಗೆ ನಿಮ್ಮ ಮಲ ಏನ್ ಸಂಗ್ರಹಿಸ್ಕೊಂಡು ಅದು ಆಚೆ ಕಡೆ ಹೋಗ್ಲೇಬೇಕು. ಜನ ಏನ್ ಮಾಡ್ತಾರೆ, 7 ಗಂಟೆಗೆ 8 ಗಂಟೆಗೆ ಅದಕ್ಕೊಂದು ಕ್ರಮನೇ ಇಲ್ಲ, ಒಂದು ನಿಯಂತ್ರಣ ಇಲ್ಲ, ಹಾಗಾಗ್ಬಿಟ್ಟಿದೆ. ಈಗ ಈ ತರ ಆಗಿ ಏನಾಗಿದೆ, ಒಳಗಡೆ ಕೆಟ್ಟ ಬ್ಯಾಕ್ಟೀರಿಯಾ ವೃದ್ಧಿ ಆಗೋದು, ಅದರಿಂದ ಗ್ಯಾಸ್ಗಳು ಉತ್ಪನ್ನ ಆಗೋದು, ಅದರಿಂದ ಎಷ್ಟು ರೋಗಗಳು, 1 ರೋಗ 2 ರೋಗ ಅಂತ ಹೇಳಕ್ಕಾಗಲ್ಲ, 100-6 ರೋಗಗಳು ಶುರು ಆಗ್ತಾ ಇದೆ, ಬರ್ತಾನೆ ಇದೆ. ಸೊ ಡಾಕ್ಟರ್ಸ್ ಅಷ್ಟೇ ಒಂದೊಂದು ರೋಗಕ್ಕೆ ಒಂದು ಹೆಸರು ಇಟ್ಬಿಟ್ಟು ಅವರು ಏನೇನೋ ವೈದ್ಯ ಕೊಡೋಕೆ ಪ್ರಯತ್ನ ಮಾಡ್ತಾರೆ. ದುಡ್ಡು ಎಲ್ಲ ಕಲ್ಸ್ಕೊಂತೀವಿ ಅಷ್ಟೇ ನಾವು. ದುಡ್ಡು ಆರೋಗ್ಯ ಎಲ್ಲ ಹೋಗತ್ತೆ, ಹಣಕಾಸು ಆರೋಗ್ಯ ಎಲ್ಲ ಹೋಗುತ್ತೆ. ಸೊ ಅಲ್ವಾ. ಸೊ ಇದೆಲ್ಲ ಬೇಕಾಗಿಲ್ಲ. ಇಂಥ ಉಷಾಪಾನ ಏನಿದೆಯೋ, ಉಷಾಪಾನ ಅನ್ನೋದು ಈಗ ಹೇಳಿದ್ವಲ್ಲ, ಈ ಪದ್ಧತಿಯನ್ನು ದಯವಿಟ್ಟು ಪಾಲನೆ ಮಾಡಿ. ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಈ ತರದ್ದು ಒಂದು ಜಪಾನ್ ಅಲ್ಲಿ ಒಂದು ಡಾಕ್ಟರು ಈ ಪ್ರಯೋಗ ಮಾಡ್ತಾನೆ. 30,000 ಜನ ಮೇಲೆ ಪ್ರಯೋಗ ಮಾಡ್ತಾನೆ. ಮಾಡಿ ಅವ್ರು ಕಂಡಿಡಿದೋದು ಈ ಉಷಾಪಾನ ಏನಿಲ್ಲಿದ್ರೋ, ಈ ಉಗುರು ಬೆಚ್ಚ ನೀರು ಎಂಟಿ ಸ್ಟಮಕ್ ಅಲ್ಲಿ, ಆಮೇಲೆ ಯಾವುದೇ ಹಲ್ಲುನು ಶುಭ್ರ ಮಾಡಿರಬಾರ್ದು, ಆ ಸಮಯದಲ್ಲಿ ಮಾತ್ರ ಈ ನೀರು ಕುಡಿಬೇಕು, ಉಷಾಪಾನ. ಇದರಿಂದ ಅದ್ಭುತವಾದ ಫಲಿತಗಳು ಆ ಡಾಕ್ಟರು ಕಂಡಿಡಿದ್ದಾರೆ. ಎಷ್ಟು ಜನಕ್ಕಂದ್ರೆ 30,000 ಜನ ಮೇಲೆ ಅವರು ಈ ಪ್ರಯೋಗ ಮಾಡಿದ್ದಾರೆ ಸ್ನೇಹಿತರೆ. ಪರಿಶೀಲನೆ ಮಾಡಿದ್ದಾರೆ. ಈ ಪರಿಶೀಲಿಸಿದಾಗ ಅವ್ರಿಗೂ ಅದ್ಭುತವಾದ ಈ ಫಲಿತಗಳು ಅವ್ರಿಗೆ ಕಂಡಿಡಿದ್ದಾರೆ. ಅದಕ್ಕೋಸ್ಕರ ನಾವು ಸಹ ಖಂಡಿತವಾಗಿ ಇದು ಪಾಲನೆ ಮಾಡೋದು ಸ್ನೇಹಿತರೆ. ಆಮೇಲೆ
ಇದು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ಉಷಾಪಾನ ಇದು ಮಾಡಿದ್ರೆ ಒಂದು ಮಲಬದ್ಧತೆ ನಿವಾರಿಸ್ತೀವಿ. ಎರಡನೇದು ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಹೆಚ್ಚು ಉಷ್ಣ ಇದ್ರೆ ಖಂಡಿತವಾಗಿ ಆಚೆ ಕಡೆ ಹೋಗುತ್ತೆ, ಆ ಶಾಖವನ್ನು ತೆಗೆದಾಗ್ತದೆ, ಮಲಬದ್ಧಕದಿಂದ ನಿವಾರಣೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಎಷ್ಟೋ ರೋಗಗಳು ಗುಣ ಆಗತ್ತೆ. ಅಂದ್ರೆ ಆ, ಹೆಚ್ಚು ಶಾಖ ಇದ್ರೆ ದೇಹದಲ್ಲಿ ಅದು ಬೇರೆ ಬೇರೆ ರೋಗಗಳು ಉಂಟಾಗುತ್ತೆ ಸ್ನೇಹಿತರೆ. ಲಿವರ್ಗೂ ಪ್ರಾಬ್ಲಮ್ ಬರುತ್ತೆ, ಹೆಚ್ಚು ರೋಗಗಳಿಗೂ ಉಂಟಾಗತ್ತೆ. ಸೊ ಅಂದ್ರೆ ಮಲಬದ್ಧತೆ ಹೋಯ್ತು, ಹೆಚ್ಚು ಶಾಖ ಹೋಯ್ತು, ಹೆಚ್ಚು ಉಷ್ಣ ಹೋಯ್ತು. ಈ ಕರೆಕ್ಟ್ ಆಗಿ ನಮ್ಮ ಮಲ ಆಚೆ ಕಡೆ ಹೋದ್ರೆ, ವಿಸರ್ಜನೆ ಕರೆಕ್ಟ್ ಆಗಿ ಆಗಿದ್ರೆ ಇಷ್ಟು ಫಲಿತಗಳು ಸಿಗುತ್ತೆ ನಿಮ್ಗೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ನೀರು ಕುಡಿಯೋಕೆ ಮುಂಚೆ ಸ್ನೇಹಿತರೆ, ಬೆಳಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ಈ ಉಷಾಪಾನ ಕುಡಿಯೋಕೆ ಮುಂಚೆ ಒಂದು ಮಾಡ್ಕೊಳ್ಳಿ. ನಾನು ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ಹೇಳಿದಂತ ಸೋಲಾರ್ ಪ್ಲೆಕ್ಸ್ ಅನ್ನು ಒಂದು ಚೆಕ್ ಮಾಡ್ಕೊಳ್ಳಿ. ಸೋಲಾರ್ ಪ್ಲೆಕ್ಸಸ್ ಅಥವಾ ನಮ್ಮ ನಾಭಿ, ಈ ನಾಭಿಯನ್ನು ಸರಿಯಾಗಿ ಇಲ್ಲ ಇದೆಯಾ ಅಂತ ಈ ತರ ಆಗಾಗಲೇ ಹೇಳಿದಲ್ಲ, ಈ ಎರಡು ಕೈಗಳು ಮುಂದೆ ಇಟ್ಕೊಂಡು ಸೊ ಸರಿಯಾದ ಈ ಸೋಲಾರ್ ಪ್ಲೆಕ್ಸಸ್ ಅನ್ನೋದು ಆರ್ಡರ್ ಅಲ್ಲಿ ಇದೆಯಾ, ಕ್ರಮದಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಅದು ಸರಿಪಡಿಸ್ಕೊಳ್ಳಿ. ಓಕೆ, ಎರಡು ಕೈಗಳು ಮುಂದೆ ಇಟ್ಕೊಂಡು ಪದ್ಧತಿ ಹೇಳಿದೀನಿ, ಅದು ಪಾಲನೆ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗತ್ತೆ ಈ ಸೋಲಾರ್ ಪ್ಲೆಕ್ಸಸ್ ಸರಿಯಾಗಿ ಇದೆಯಾ ಇಲ್ಲ ಅಂತ. ಆ ಸೋಲಾರ್ ಪ್ಲೆಕ್ಸ್ವನ್ನು ಸರಿಪಡಿಸ್ಕೊಳ್ಳಿ. ತದನಂತರ ಈ ಉಷಾಪಾನವನ್ನು ನೀವು ಅಳವಡಿಸ್ಕೊಳ್ಳಿ ಸ್ನೇಹಿತರೆ, ಇದು ತುಂಬಾ ಒಳ್ಳೆಯದು. ಸೊ ಅದೇ ತರ ಸ್ನೇಹಿತರೆ, ಈ ಪ್ರತಿದಿನ ಏನ್ ಮಾಡ್ಬೇಕು, ಈ ನೀರು ಉಷಾಪಾನ ಒಂದು. ಎರಡನೇದು ಅಂತಃಸ್ರಾವಿಕ ಗ್ರಂಥಿಗಳಿಗೆ ಸಂಬಂಧಿತ 7 ಅಂತಃಸ್ರಾವಿಕ ಗ್ರಂಥಿಗಳ ಸಂಬಂಧಿತ ಅಲ್ಲಿ 8 ಪಾಯಿಂಟ್ ಇದೆ. ಅದೇ 7 ಪಾಯಿಂಟ್ ಅಲ್ಲ, 8 ಪಾಯಿಂಟ್ ಹೇಳ್ಕೊಟ್ಟಿದ್ದೆ ನಾನು. ಈ 8 ಪಾಯಿಂಟ್ ಅಲ್ವಾ, ಸೊ 3, 4, 8, 14, 15, 25, 27 ಅಲ್ವಾ, ಆಮೇಲೆ 16. ಸೊ ಇಷ್ಟು 8 ಪಾಯಿಂಟ್ ಹೇಳಿದೆ. ಆ 8 ಪಾಯಿಂಟ್ನು ನಮ್ಮ ಎರಡು ಹಸ್ತದಲ್ಲಿ, ನಮ್ಮ ಎರಡು ಪಾದಗಳಲ್ಲಿ ಸಕ್ರಿಯಗೊಳಿಸ್ಕೊಳ್ಳಿ ಆಕು ಬ್ರದರ್ ಮುಖಾಂತರ ಅಲ್ವಾ. ಈ ಎರಡು ಮಾಡ್ತಾ ಇದ್ರೆ ಸಾಕು, ನಮ್ಮ ದೇಹ ಆರೋಗ್ಯ ಯಾವಾಗ್ಲೂ ಚೆನ್ನಾಗಿರ್ತದೆ, ಏನು ತೊಂದರೆ ಆಗಲ್ಲ. ಎಷ್ಟು ದಿನ ಬೇಕಂದ್ರೆ ಅಷ್ಟು ದಿನ. ಈಗ ಸಾರ್ ಎಂತ ಆರೋಗ್ಯವಾಗಿದ್ದಾರೋ, ಸೊ ನಮ್ಮ ನಾರಾಯಣ ಸರ್ ಎಷ್ಟು ಆರೋಗ್ಯವಾಗಿದ್ದಾರೋ ಅದೇ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು ಅಷ್ಟೇ, ಖಂಡಿತವಾಗಿ. ಓಕೆ, ಸೊ ಅದು ಒಬ್ಬೊಬ್ರು ಒಂದು ರೀತಿಯಲ್ಲಿ ಅಳವಡಿಸ್ಕೊಂತಾರೆ. ಸೊ ಒಬ್ರು ಈಗ ಸಾರು ಸ್ಪೋರ್ಟ್ಸ್ಗೆ ಹೋಗೋದು ಅದೆಲ್ಲ ಅದು ಉತ್ತಮನೇ ಅಲ್ವಾ. ಸೊ ನಮ್ಮ ಒಳಗಡೆ ಹೆಚ್ಚು ಲೈಫ್ ಫೋರ್ಸ್ ಅಂದ್ರೆ ಆ ಜೀವಶಕ್ತಿ ಹೆಚ್ಚು ಆಗ್ತದೆ, ಅವಾಗ ಪ್ರತಿಯೊಂದು ಅನಾರೋಗ್ಯ ಹೋಗುತ್ತೆ, ನಾವು ಆರೋಗ್ಯವಂತವಾಗಿ ಇರ್ತೀವಿ. ಅದೇ ತರ ಈ ಪದ್ಧತಿಗಳು ನಾನು ಹೇಳ್ತಾ ಇದ್ದೆ, ನಿಮ್ಗೆ ಯಾವ ಪದ್ಧತಿ ಅನುಕೂಲ ಆಗುತ್ತೋ ಅದು ಮಾಡ್ಕೊಂತ ಹೋಗಿ. ನಾನು ಮಾಡೋದು ನೀವು ಕಂಪಲ್ಸರಿ ಮಾಡ್ಲೇಬೇಕಂತಲ್ಲ. ಯಾವುದೋ ಒಂದು ಏನ್ ಮಾಡ್ಬೇಕಂದ್ರೆ ನಮ್ಮ ದೇಹದಲ್ಲಿ ಜೀವಶಕ್ತಿ ಹೆಚ್ಚು ಮಾಡ್ಕೋಬೇಕು. ಅಂದ್ರೆ ಲೈಫ್ ಫೋರ್ಸು, ಅದೇ ನಾನು ಹೇಳ್ತೀವಿ ಅಂದ್ರೆ ಇಮ್ಯುನಿಟಿ ಪವರು ಅಲ್ವಾ, ವೈಟಲ್ ಫೋರ್ಸು ಅಂತ ಕರಿತಾ ಇರ್ತೀವಿ. ವಿಧ ವಿಧ ಹೆಸರುಗಳಿದೆ, ಯಾವುದೇ ಇರಲಿ. ಸೊ ಯಾವಾಗಲೂ ಜೀವಶಕ್ತಿ ಹೆಚ್ಚಾಗಿರ್ಬೇಕು ನಮ್ಮಲ್ಲಿ, ಅಂದ್ರೆ ಪ್ರಾಣಶಕ್ತಿ ಹೆಚ್ಚಾಗಿರ್ಬೇಕು. ಆ ಪ್ರಾಣಶಕ್ತಿ ಹೆಚ್ಚಾಗಿದ್ರೆ ಯಾವ ರೋಗ ಬರಲ್ಲ, ರೋಗ ಇದ್ರೂ ಒಟ್ಟು ಹೋಗ್ತದೆ, ಅದು ಗುಣ ಆಗತ್ತೆ, ತಾನಂತದೇ ಗುಣ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಈಗ ಯಾವುದೇ ಈ ಜ್ವರ ಅಂತ ಬಂದು ಇಟ್ಕೊಳ್ಳಿ, ದೇಹಕ್ಕೆ ಜ್ವರ ಬರ್ತದೆ ಅಂತ ಇಟ್ಕೊಳ್ಳಿ. ಈ ನೀರಿಂದ ಯಾವ ತರ ಪರಿಹಾರ ಮಾಡ್ಕೋಬಹುದು ಅಂದ್ರೆ, ಜ್ವರ ಬಂದ್ರೆ ಒಂದು ಕೋಲ್ಡ್ ಪ್ಯಾಕ್ ಮಾಡ್ಕೊಳ್ಳಿ. ಕೋಲ್ಡ್ ಪ್ಯಾಕ್ ಅಂದ್ರೆ ಏನು, ಕೋಲ್ಡ್ ಪ್ಯಾಕ್ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ. ಸೊ ಏನ್ ಮಾಡ್ಬೇಕಂದ್ರೆ, ಈ ಬಟ್ಟೆನು ಚೆನ್ನಾಗಿ ಅಂದ್ರೆ ಒಂದು ಯಾವ್ದೋ ಕಾಟನ್ ಬಟ್ಟೆ ತಗೊಳ್ಳಿ, ಇಲ್ಲ ಯಾವುದೋ ಒಂದು ಒದೆ ಬಟ್ಟೆ ತಗೊಂಡು ನೀಟಾಗಿ ಹೇಳ್ಬೇಕಂದ್ರೆ ಒಂದು ಬೆಡ್ಶೀಟೇ ತಗೊಳ್ಳಿ. ಬೆಡ್ಶೀಟೇ ಚೆನ್ನಾಗಿ ಅದು ವೆಟ್ ಮಾಡಿ, ಸೊ ಯಾರಿಗೂ ಟೆಂಪರೇಚರ್ ಹೆಚ್ಚಾಗಿದೆಯೋ ಅಂದ್ರೆ ಜ್ವರ ಬಂದಿದೆಯೋ ಅವ್ರ ಸುತ್ತು ಒಂದು ರೌಂಡ್ ಹಾಕಿ ಅಷ್ಟೇ. ಹಾಗೆ ಒಂದು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ 10 ನಿಮಿಷ ಆ ತರ ಇಡಿ. ಅವಾಗ ಏನಾಗುತ್ತೆ, ಪೂರ್ತಿ ಆ ಉಷ್ಣ ಎಲ್ಲ ಸಂಗ್ರಹಿಸ್ಕೊತದೆ ಆ ಒದೆ ಬಟ್ಟ ಅಲ್ವಾ. ಸೊ ಕೋಲ್ಡ್ ಕ್ಲಾತ್, ವೆಟ್ ಕ್ಲಾತ್ ಅದೆಲ್ಲ ಸಂಗ್ರಹಿಸ್ಕೊಂಡು ಉಷ್ಣ ಎಲ್ಲ ತೆಗಿಬಿಡ್ತದೆ ಅಲ್ವಾ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ವಿಲನ್ ಅದಾದ್ಮೇಲೆ ಇಮಿಡಿಯೇಟ್ ಒಂದು ಉಲನ್ ಬ್ಲಾಂಕೆಟ್ನು ಅವ್ರ ಸುತ್ತು ಹಾಕ್ಬೇಕಾಗತ್ತೆ. ಅವಾಗೇನಾಗತ್ತೆ ಅಂದ್ರೆ ಅವ್ರಿಗೆ ಏನು ಚಳಿಗಿಲಿ ಏನು ಬರಲ್ಲ. ಆ ಉಲೆನ್ ಬ್ಲಾಂಕೆಟ್ ಅಂತೂ ಖಂಡಿತವಾಗಿ ಅವ್ರ ಸುತ್ತು ಒಂದು ರೌಂಡ್ ಮಾಡ್ಬೇಕಾಗತ್ತೆ. ಸೊ ಅದು ಹಾಗೆ ಒಂದು 15 ನಿಮಿಷ ಮಲ್ಕೋಬೇಕಾಗತ್ತೆ. ಅವಾಗ ಈ ಜ್ವರವನ್ನು ಕಡಿಮೆ ಮಾಡ್ಕೋಬಹುದು, ಅರ್ಥ ಮಾಡ್ಕೊಳ್ಳಿ. ಸೊ ಅದಿಲ್ಲ ಅಂದ್ರೆ ಇನ್ ಸ್ವಲ್ಪ ಜನಕ್ಕೆ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಹೆಚ್ಚು ಶೀತ ಆಗ್ತದೆ. ಅಂದ್ರೆ ದೇಹದಲ್ಲಿ ಹೆಚ್ಚು ಶೀತ, ಎಷ್ಟು ಈ ವಿಷಗಳು ಅಂದ್ರೆ ಈ ಟಾಕ್ಸಿನ್ಸ್ ಎಲ್ಲ ಇರ್ತದಲ್ಲ, ಇದೆಲ್ಲ ತೆಗೆದಾಕ್ಬೇಕಂದ್ರೆ ಒಂದು ಒಳ್ಳೆ ಪದ್ಧತಿ ಏನಪ್ಪಾ ಅಂದ್ರೆ ಸ್ಟೀಮ್ ಬಾತಿಂಗ್. ನೀವು ಆಯುರ್ವೇದ ಸೆಂಟರ್ಗೆ ಹೋದ್ರೆ ಅವರು ಮಾಡಿಸ್ತಾರೆ, ಇಲ್ಲ ಅಂದ್ರೆ ನಾವು ಸ್ಟೀಮ್ ಬಾತ್ ಮಾಡ್ಬೇಕಂದ್ರೆ ನಮ್ಗೆ ಅಷ್ಟು ಅವಕಾಶ ಸಿಗಲ್ಲ. ಸೊ ಖಂಡಿತವಾಗಿ ಒಂದು ಸ್ಟೀಮ್ ಬಾತ್ ಅಂತ ಸ್ಟೀಮ್ ಮೆಷಿನ್ ಒಳಗಡೆ ಕೂತ್ಕೊಂಡು ಸ್ಟೀಮ್ ಬಾತ್ ತಗೊಂಡ್ರೆ ಏನಾಗುತ್ತೆ, ನಮ್ಮ ದೇಹ ಒಳಗಡೆ ಯಾವುದೇ ತಂಪು, ಯಾವುದೇ ಪೂರ್ತಿ ಚಳಿ, ತಂಪು ಅದೆಲ್ಲ ತೆಗೆದಾಕ್ಬೋದು. ಅದು ಒಳ್ಳೆ ಪದ್ಧತಿ. ಅದೇ ತರ ಒಳಗಡೆ ಹೆಚ್ಚು ಟಾಕ್ಸಿನ್ಸ್ ಇರುತ್ತೆ, ಅದೆಲ್ಲ ಬೆವರು ಮುಖಾಂತರ ಆಚೆ ಕಡೆ ಕಲಿಸ್ತದೆ ಈ ಸ್ಟೀಮ್ ಬಾತಿಂಗ್ ಅನ್ನೋದು.
ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಮಾಡ್ಕೊಂಡ್ರೆ ಸ್ನೇಹಿತರೆ, ಸೊ ಖಂಡಿತವಾಗಿ ನಿಮ್ಗೆ ಅದ್ಭುತವಾದ ಫಲಿತಗಳು ಸಿಗತ್ತೆ, ಅರ್ಥ ಮಾಡ್ಕೊಳ್ಳಿ. ಇದು ನೀರಿಂದ ಸ್ವಲ್ಪ ನಾವು ಮಾಡ್ಕೋಬೇಕಾದಂತ ಪರಿಹಾರಗಳು ನಾನು ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ. ಸೊ ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ, ಸೊ ಖಂಡಿತವಾಗಿ ಇದು ಒಂದು ಅದ್ಭುತವಾದ ವಿಷಯ. ಇದನ್ನು ನೀವು ದಯವಿಟ್ಟು ಪಾಲನೆ ಮಾಡಿ, ಇದು ಹೆಚ್ಚು ಫಲಿತಗಳು ಕೊಡುತ್ತೆ. ಸೊ ನೆಕ್ಸ್ಟ್ ಮುಂದಿನ ಅಂಶ ಏನಂದ್ರೆ ಗಾಳಿದ ಬಗ್ಗೆ. ಈಗ ನೀರಾಯ್ತಲ್ಲ, ಗಾಳಿ ಅನ್ನೋದು ಸ್ನೇಹಿತರೆ, ಸೊ ಏನಾಗುತ್ತಂದ್ರೆ ಖಂಡಿತವಾಗಿ ನಮ್ಮ ಈ ಪ್ರತಿಯೊಂದು ದಿವಸ ನಾವು ಈ ಶ್ವಾಸಕೋಶಗಳ ಸಂಬಂಧಿತ ಪ್ರಾಣಾಯಾಮ ಪ್ರಕ್ರಿಯೆ ಮಾಡಬೇಕು. ಅಂದ್ರೆ ಈ ಗಾಳಿ ಅನ್ನೋದು ಒಂದು ಏರ್ ಅನ್ನೋದು ಎಲಿಮೆಂಟ್ ಎಲ್ಲಿರುತ್ತೆ ನಮ್ಮ ದೇಹದಲ್ಲಿ. ಆ ಏರ್ ಅನ್ನೋದು ಒಂದು ಪಂಚಭೂತ, ಅದು ಯಾವಾಗಲೂ ಇರುತ್ತೆ. ಅದನ್ನು ಸ್ವಚ್ಛಗೊಳಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಖಂಡಿತವಾಗಿ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಿ. ಮತ್ತೆ ಅದ್ರ ಜೊತೆಗೆ ಮುದ್ರಗಳು ಹೇಳಿದ್ವಲ್ಲ, ಸ್ವಲ್ಪ ಯಾವುದು ಬೇಸಿಕ್ ಮುದ್ರಗಳು ಹೇಳಿದ್ವಿ, ಒಂದು 10 ಮುದ್ರಗಳು ಸಹಜ, ಅಂದ್ರೆ ಸಹಜವಾಗಿ ಆರೋಗ್ಯಕ್ಕೆ 10 ಮುದ್ರಗಳು ಅಂತ ನಾನು ಹಿಂದಿನ ಕ್ಲಾಸಲ್ಲಿ ಟೀಚ್ ಮಾಡಿದ್ದೀನಿ. ಅದನ್ನು ಪಾಲನೆ ಮಾಡ್ಕೊಳ್ಳಿ. ಅವಾಗ ಖಂಡಿತವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಅಂದ್ರೆ ಪ್ರಾಣಾಯಾಮ ಪ್ರಕ್ರಿಯೆಗಳು ಬಹಳ ಇಂಪಾರ್ಟೆಂಟ್. ಈ ಗಾಳಿ ಅಂತ ಅಂಶ ಅಂದ್ರೆ ಶ್ವಾಸ ಅಂತ ಈ ಅಂಶವನ್ನು ಸರಿಯಾದ ಪಾಲನೆ ಮಾಡಬೇಕು. ಅಂದ್ರೆ ಆ ಪಂಚಭೂತವನ್ನು ಸರಿಯಾದ ಸಕ್ರಿಯಗೊಳಿಸ್ಕೋಬೇಕು, ಸಮತೋಲಗೊಳಿಸ್ಕೋಬೇಕಂದ್ರೆ ಅದು ಮಾಡ್ಲೇಬೇಕು. ಆಮೇಲೆ ಸೂರ್ಯ ಸ್ನೇಹಿತರೆ, ಈ ಅಗ್ನಿ ಅಂಶ ಇದೆ. ಇದೇನಂದ್ರೆ ನಾವು ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಈ ಭೂಮಿ ಮೇಲೆ ಸೂರ್ಯನ ಶಕ್ತಿ ಬಹಳ ಅವಶ್ಯಕತೆ ಅಲ್ವಾ. ಸಸ್ಯಗಳಾಗ್ಬೋದು, ಜಂತುಗಳಾಗ್ಬೋದು, ಮನುಷ್ಯ ಆಗ್ಬೋದು, ಪ್ರತಿಯೊಂದಕ್ಕೂ ಸೂರ್ಯನ ಶಕ್ತಿ, ಸೊ ಅದ್ಭುತವಾದ ಈ ಶಕ್ತಿ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಅದು ಇದ್ರೇನೆ ನಮ್ಮ ದೇಹ ಒಳಗಡೆ ಪಚನ ಶಕ್ತಿ, ಅಗ್ನಿ ಅಂತ ಅಂಶ ಅಂದ್ರೆ ಈ ಜಠರಸ ಇದೆಲ್ಲ ಸರಿಯಾಗಿ ಉತ್ಪನ್ನ ಆಗೋದು. ಅದು ಸರಿಯಾಗಿ ಉತ್ಪನ್ನ ಆಗಲ್ಲ ಅಂದ್ರೆ ಎಷ್ಟೋ ಅಡ್ಡ ಪರಿಣಾಮಗಳು ನಮ್ಮ ದೇಹಕ್ಕೆ ಬರ್ತದೆ ಅಲ್ವಾ. ಎಷ್ಟೋ ರೋಗಗಳು ಬರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಕೆಲಸ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ನೂರಾರು ಸಮಸ್ಯೆಗಳು, ನಮ್ಮ ಆರೋಗ್ಯ ಸಮಸ್ಯೆಗಳು ಬರ್ತದೆ. ಅದಕ್ಕೋಸ್ಕರ ಇದು ಅಗತ್ಯವಾಗಿದೆ. ಆಮೇಲೆ ಇದಕ್ಕೆ ಸಂಬಂಧಿತ ಹೆಚ್ಚು ಒಂದು ಸಪರೇಟ್ ಒಂದು ಕ್ಲಾಸೇ ಕೊಡ್ತೀವಿ ಇದಕ್ಕೆ. ಯಾವ್ದಂದ್ರೆ ಸೂರ್ಯನ ಸಂಬಂಧಿತ ಶಕ್ತಿ ಸಂಬಂಧ ಈ ಸನ್ ಥೆರಪಿ, ಈ ಅಂದ್ರೆ ಸೂರ್ಯನಿಂದ ಶಕ್ತಿಯಿಂದ ಇನ್ನೇನೇನು ಮಾಡ್ಕೋಬಹುದು ಅನ್ನೋದು ಸಪರೇಟ್ ಕ್ಲಾಸು ಮುಂದಿನ ದಿವಸದಲ್ಲಿ ಬರುತ್ತೆ. ಆವಾಗ ನೀವು ಮತ್ತೆ ಹೆಚ್ಚಾಗಿ ತಿಳ್ಕೊಬಹುದು. ಸೊ ಇದೊಂದು. ಆಮೇಲೆ ಈ ಸೂರ್ಯ ಶಕ್ತಿ ಬಗ್ಗೆ ಇಷ್ಟು ಮಾಹಿತಿ ಮಾತ್ರ ಈಗಿನ ಕ್ಲಾಸಲ್ಲಿ. ಮುಂದಿನದು ಹೆಚ್ಚು ಮಾಹಿತಿ ಇನ್ನು ಬೇರೆ ಕ್ಲಾಸಲ್ಲಿ ಮುಂದಿನ ಸಮಯದಲ್ಲಿ ತಿಳ್ಕೊಳ್ಳೋಣ. ಆಮೇಲೆ ಆಹಾರ ಪದ್ಧತಿ ಸ್ನೇಹಿತರೆ, ಆಹಾರ ಪದ್ಧತಿ ಬಗ್ಗೆ ಈಗಾಗಲೇ ನಾವು ಹೆಚ್ಚಾಗಿ ತಿಳ್ಕೊತಾ ಬಂದಿದ್ವಿ. ಏನು ಆಹಾರ ಪದ್ಧತಿ ಒಳಗಡೆ ಏನಿರಬೇಕು ಅಂದ್ರೆ, ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕೃತಿ ಸಂಬಂಧಿತ ಎಲ್ಲಾ ಅಂಶಗಳು ಉಪಯೋಗಿಸ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೋದು, ಅದೇ ಈ ಪ್ರಧಾನ ಅಂಶ. ಅದಕ್ಕೋಸ್ಕರ ಇದೆಲ್ಲ ಮತ್ತೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಆಹಾರ ಪದ್ಧತಿಯಲ್ಲಿ ಅಷ್ಟೇ ಹೆಚ್ಚು ಹಣ್ಣುಗಳು, ತರಕಾರಿಗಳು, ಮತ್ತೆ ಹೆಚ್ಚು ನಾರ ಪದಾರ್ಥಗಳು ಅಂತ ಎಲ್ಲ ಈ ಸಿರಿಧಾನ್ಯಗಳು ಇದೆಲ್ಲ ಬಳಸ್ಕೊಂಡ್ರೆ ಏನಾಗ್ತದೆ, ವಿಶೇಷವಾಗಿ ಪ್ರತಿ ಅವಯವ ಶುದ್ಧಿ ಆಗ್ತಾ ಬರ್ತದೆ ಅಲ್ವಾ. ಪ್ರತಿ ಅವಯವ ಶುದ್ಧಿ ಆಗಿದ್ರೆ ಏನಾಗುತ್ತೆ, ಅದೇ ಹೆಚ್ಚು ನಾರಾಂಶ ತಗೊಂಡು ಇರುವಂತ ಪದಾರ್ಥಗಳು ಯಾವುದೇ ಸೇವನೆ ಮಾಡಿದ್ರು ಪ್ರತಿ ಅಂಗ ಶುದ್ಧಿ ಆಗತ್ತೆ, ವಿಸರ್ಜನೆ ಚೆನ್ನಾಗಾಗತ್ತೆ, ಡೈಜೆಷನ್ ಸ್ಲೋ ಆಗತ್ತೆ, ಗ್ಲೂಕೋಸ್ವನ್ನು ನಿಧಾನವಾಗಿ ಬಿಡುಗಡೆ ಆಗತ್ತೆ. ಅವ ಆರೋಗ್ಯವನ್ನು ನಾವು ನಿಯಂತ್ರಿಸ್ಕೋಬಹುದು. ಅಂದ್ರೆ ಗ್ಲೂಕೋಸ್ ಅನ್ನೋದು ನಿಯಂತ್ರಿಸಿಕೊಂಡ್ರೆ ಪ್ರತಿ ಅನಾರೋಗ್ಯ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಖಂಡಿತವಾಗಿ. ಇದು ಖಂಡಿತವಾಗಿ ಆಹಾರ ಪದ್ಧತಿ ಬಗ್ಗೆ ತಿಳ್ಕೋಬೇಕಾಗಿರುವಂತ ಸ್ವಲ್ಪ ಮಾಹಿತಿ, ಅಂದ್ರೆ ಕ್ಲುಪ್ತವಾಗಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸಂಕ್ಷಿಪ್ತವಾಗಿ. ರೈಟ್ ಸ್ನೇಹಿತರೆ, ಉಪವಾಸ ಈಗಾಗಲೇ ಸರ್ ತುಂಬಾ ಹೊತ್ತು ಈಗ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಉಪವಾಸ ಬಗ್ಗೆ ಅಲ್ವಾ. ಆದ್ರೆ ಉಪವಾಸವನ್ನು ಒಂದು ಒಳ್ಳೆ ಪದ್ಧತಿ, ಯಾವುದಕ್ಕೋಸ್ಕರ ಆರೋಗ್ಯನ ಕಾಪಾಡ್ಕೊಳ್ಳೋಕೆ. ಅದು ಸರ್ ಇವಾಗ ಪೂರ್ತಿ ಕೂಲಂಕಷವಾಗಿ ಹೇಳಿದ್ದಾರೆ. ಆದ್ರೂ ನಾನು ಇನ್ನು ಸ್ವಲ್ಪ ಮಾಹಿತಿ ನಿಮ್ಗೆ ಹಂಚಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ ಸ್ನೇಹಿತರೆ, ನಮ್ಮ ಜೀರ್ಣಕಾರಿ ಅಂಗಗಳಿಂದ ವಿಷವನ್ನು ಏನಾಗತ್ತಂದ್ರೆ ಪೂರ್ತಿ ತೆಗೆದಾಕ್ಬೇಕಂದ್ರೆ ನಮಗೂ 24 ಗಂಟೆಯಿಂದ 72 ಗಂಟೆಗಳ ಉಪವಾಸ ಬೇಕೇ ಬೇಕು. ಅಂದ್ರೆ ನಮ್ಮ ದೇಹದಲ್ಲಿ ಈಗಾಗಲೇ ಜೀರ್ಣಕೋಶ ವ್ಯವಸ್ಥೆ, ಅದರಲ್ಲಿ ಒಳಗಡೆ ಉತ್ಪನ್ನ ಆಗಿರುವಂತಹ ವಿಷ ಪದಾರ್ಥಗಳು ಟಾಕ್ಸಿನ್ಸ್ ಎಲ್ಲ ತೆಗೆದಾಕ್ಬೇಕಂದ್ರೆ 24 ಗಂಟೆಯಿಂದ 72 ಗಂಟೆಗಳು, ಅಂದ್ರೆ ಒಂದು ದಿವಸದಿಂದ 3 ದಿವಸ ಕಾಲ ಈ ಉಪವಾಸ ಬೇಕಾಗತ್ತೆ ಅಲ್ವಾ. ಸೊ ಖಂಡಿತವಾಗಿ ಏನ್ ಮಾಡ್ಬೇಕಂದ್ರೆ 3 ದಿವಸ ಕಾಲ ನಿರಂತರ ನೀವು ಅಂದ್ರೆ ಕಂಟಿನ್ಯೂಸ್ ಮಾಡ್ಬೇಕಾ ಸಾಧ್ಯವಿಲ್ಲ ಅಂದ್ರೂ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಉಪವಾಸ ಮಾಡೋದು ಪ್ರಯತ್ನ ಮಾಡಿ. ಅವಾಗ ಎಲ್ಲಾ ವಿಷಯಗಳು ನಿಮ್ಮ ದೇಹದಿಂದ ಆಚೆ ಕಡೆ ಹೋಗ್ತಾ ಇರ್ತದೆ. ಅದು ಅರ್ಥ ಮಾಡ್ಕೊಳ್ಳಿ. ಈ ಉಪವಾಸ ಸಮಯದಲ್ಲಿ ಏನೇನ್ ಮಾಡ್ಬೋದು, ಏನೇನ್ ತಿನ್ಬೋದು, ಖಂಡಿತವಾಗಿ ನಿಮ್ಗೆ ಇದೆಲ್ಲ ಗೊತ್ತು. ಉಗುರು ಬೆಚ್ಚ ನೀರು ಜೊತೆಗೆ ಉಪವಾಸ, ಮತ್ತೆ ಹಸಿರು ಜ್ಯೂಸ್, ಅಂದ್ರೆ ಹಸಿರು ಈ ಜ್ಯೂಸ್ ಏನಿದೆಯೋ ಆ ಜ್ಯೂಸ್ ಜೊತೆಗೆ ಅಲ್ವಾ, ಹಸಿರು ರಸಗಳು ಅಂದ್ರೆ ಗ್ರೀನ್ ಜ್ಯೂಸ್ ಜೊತೆಗೆ ಈ ಉಪವಾಸ ಮಾಡೋದು. ಆಮೇಲೆ ಹಣ್ಣು ಜ್ಯೂಸ್ಗಳು ಅಂದ್ರೆ ಈ ಫ್ರೂಟ್ ಜ್ಯೂಸ್ ಇದೆಯಲ್ಲ,
ಈ ಫ್ರೂಟ್ ಜ್ಯೂಸ್ ಜೊತೆಗೆ ಇದೆಲ್ಲ ಇದೆಲ್ಲ ನಾವೇನ್ ಮಾಡ್ಬೋದು, ಇದೆಲ್ಲ ಉಪಯೋಗಿಸ್ಕೊಂಡು ನಾವು ಉಪವಾಸ ಮಾಡಿದ್ರೆ ಅದ್ಭುತವಾದ ಫಲಿತಗಳು ಸಿಗತ್ತೆ. ಇದು ಸಂಕ್ಷಿಪ್ತವಾಗಿ ಉಪವಾಸ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ದೇಹ ನಮ್ದು ಒಳಗಡೆ ಇರುವಂತ ವಿದ್ಯುತ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಖಂಡಿತವಾಗಿ ಏನಂದ್ರೆ ಪ್ರತಿಯೊಂದು ನಮ್ಮ ದೇಹದಲ್ಲಿ ಈ ಬ್ಲಡ್ ಅಂದ್ರೆ ದೇಹದಲ್ಲಿ ರಕ್ತ ಹರಿತಾ ಇದೆ ಅಂದ್ರೆ ಅದ್ರ ಒಳಗಡೆನು ಪ್ರತಿಯೊಂದರಲ್ಲಿ ಏನೇನಿರ್ತದೆ, ನಮ್ಮ ಒಳಗಡೆನೆ ಒಂದು ಜೈವಿಕ ವಿದ್ಯುತ್ ಅಂದ್ರೆ ಬಯೋ ಎಲೆಕ್ಟ್ರಿಸಿಟಿ ಅಂತ ಪ್ರಾಧಾನ್ಯತೆ ಇರುವಂತ ಅಂಶ ಸ್ನೇಹಿತರೆ. ಪ್ರತಿಯೊಂದು ನಾವು ರೋಗನ ಗುಣಪಡಿಸ್ಕೋಬೇಕಂದ್ರೆ ಖಂಡಿತವಾಗಿ ಈ ಬಯೋ ಎಲೆಕ್ಟ್ರಿಸಿಟಿ ಅಂದ್ರೆ ಈ ಜೈವಿಕ ವಿದ್ಯುತ್ ಏನಿದೆಯೋ ಅದು ತುಂಬಾ ಇಂಪಾರ್ಟೆಂಟ್. ಅದನ್ನ ಸಕ್ರಿಯಗೊಳಿಸ್ಕೊಳ್ಳೋದು ಹೇಗೆ ಅಂದ್ರೆ ಖಂಡಿತವಾಗಿ ಅದೇ ನಾವು ಹೇಳ್ತಾ ಇರ್ತೀವಲ್ಲ, ಎನರ್ಜಿ ಪಾಯಿಂಟ್ಸ್ ಅಂತ ಹೇಳ್ತಾ ಇರ್ತೀವಿ. ಆಕುಪ್ರೆಸರ್ ಅಲ್ಲಿ ಈ ಬಯೋ ಎಲೆಕ್ಟ್ರಿಸಿಟಿಯನ್ನು ಸರಿಯಾದ ಪಾಲನೆ ಮಾಡಕ್ಕೆ ದೇಹದಲ್ಲಿ ಸರಿಯಾದ ಅದು ಹರಿಯಕ್ಕೆ ಪ್ರತಿಯೊಂದು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಅಂದ್ರೆ ಒಂದು ಅಂಗದಿಂದ ಇನ್ನೊಂದು ಅಂಗಕ್ಕೆ ಸರಿಯಾಗಿ ಈ ಸಪ್ಲೈ ಮಾಡಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ ಈ ಆಕುಪ್ರೆಸರ್ ಬಳಸ್ಕೋಬಹುದು ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಈ ಬಯೋ ಎಲೆಕ್ಟ್ರಿಸಿಟಿಯಿಂದ ಪ್ರತಿಯೊಂದು ರೋಗವನ್ನು ಗುಣ ಆಗತ್ತೆ. ಅರ್ಥ ಮಾಡ್ಕೊಂಡು ಇದು ನಾವು ಹೆಚ್ಚಾಗಿ ಏನ್ ಮಾಡ್ಬೇಕಾಗತ್ತೆ, ಖಂಡಿತವಾಗಿ ಅದನ್ನು ಯಾವಾಗಲೂ ಸಕ್ರಿಯಗೊಳಿಸ್ಕೊಳಕ್ಕೆ ಆಕುಪ್ರೆಸರ್ನು ಆಕುಪ್ರೆಸರ್ ನೀವು ಖಂಡಿತವಾಗಿ ಬಳಸ್ಕೋಬೇಕಾಗತ್ತೆ. ಈ ಪಂಚಭೂತಗಳ ಸ್ನೇಹಿತರೆ, ಈ ಪ್ರಕೃತಿ 5 ಅಂಶಗಳೇನಿದೆಯೋ ಇದು ಖಂಡಿತವಾಗಿ ಈ ಎಲ್ಲಾ ನೈಸರ್ಗಿಕ ಚಿಕಿತ್ಸೆಗಳು ಈ ಪಂಚಭೂತಗಳಿಂದ ಆಗತ್ತೆ. ಪ್ರತಿಯೊಂದು ಈ ಸಮತೋಲನಗೊಳಿಸಕ್ಕೆ ಇಷ್ಟೆಲ್ಲ ಪದ್ಧತಿಗಳಿದೆ. ಆಹಾರ ಆಗ್ಬೋದು, ಉಪವಾಸ ಆಗ್ಬೋದು, ನೋಡಿ ಇಷ್ಟೆಲ್ಲ ಅಂಶಗಳು ಪಂಚಭೂತಗಳನ್ನು ಸಮತೋಲನಗೊಳಿಸಕ್ಕೆ ಯೂಸ್ ಆಗ್ತಾ ಇರ್ತದೆ. ಈ ತರ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು. ಅಂದ್ರೆ ಬಯೋ ಎಲೆಕ್ಟ್ರಿಸಿಟಿ ತುಂಬಾ ಇಂಪಾರ್ಟೆಂಟ್. ಅದನ್ನು ಆಕುಪ್ರೆಸರ್ ನಾವು ಸಕ್ರಿಯಗೊಳಿಸ್ಕೊತೀವಿ. ಕೊನೆ ಚಿಕಿತ್ಸೆ ಏನನ್ಸಿದ್ರೆ, ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಕೊನೆ ಅಂಶ ಎನಿಮಾ ಬಗ್ಗೆ ನಿಮ್ಗೆ ಗೊತ್ತು ಆಲ್ರೆಡಿ ಅಲ್ವಾ. ನಮ್ಮ ದೊಡ್ಡ ಕರ್ಲಿಂದ ಮಲವನ್ನು ಸಂಗ್ರಹಿಸಿಕೊಂಡಿದ್ದು ಪೂರ್ತಿ ತೆಗೆದಾಕ್ಬೇಕಂದ್ರೆ ಉಗುರು ಬೆಚ್ಚ ನೀರಿಂದ ನಾವು ಎನಿಮಾವನ್ನು ಮಾಡ್ತಾ ಇರ್ತೀವಿ ಅಲ್ವಾ. ಉಗುರು ಬೆಚ್ಚ ನೀರಿಂದ ಎನಿಮಾ ಮಾಡಿದ್ರೆ ಒಳಗಡೆ ಸಂಗ್ರಹಿಸಿಕೊಂಡಿದ್ದ ದೊಡ್ಡ ಕರ್ಲು ಒಳಗಡೆ ಎಲ್ಲ ಈ ವ್ಯರ್ಥ ಪದಾರ್ಥ ಮಲ ಅನ್ನೋದು ಆಚೆಗಡೆ ಹೋಗತ್ತೆ. ಅದಕ್ಕೋಸ್ಕರ ಖಂಡಿತವಾಗಿ ಇದು ನಾವು ಬಳಸ್ಕೋಬೇಕಾಗತ್ತೆ. ಉತ್ತಮ ಫಲಿತಾಂಶಕ್ಕಾಗಿ ಅಂದ್ರೆ ಈ 1 ಚಮಚೆ ಕ್ಯಾಸ್ಟರ್ ಆಯಿಲ್, ಹೇರ್ಲೆನ್ ಅಂತ ಹೇಳ್ತೀವಲ್ಲ, ಆ ಹೇರ್ಲೆನ್ ಸೇರಿಸ್ಕೋಬಹುದು. ಯಾವ್ದ್ರಲ್ಲಿ, ಈ ಯಾವ ನೀರು ನೀವು ಉಗುರು ಬೆಚ್ಚ ನೀರು ಯೂಸ್ ಮಾಡ್ತಿರೋ ಈ ಎನಿಮಾಕ್ಕೆ, ಆ ಜೊತೆಗೆ ಒಂದು ಚಮಚೆ ಕ್ಯಾಸ್ಟರ್ ಆಯಿಲ್ನು ಸೇರಿಸ್ಕೊಳ್ಳಿ ಬೇಕಾದ್ರೆ. ಇನ್ನು ನಿಮ್ಗೆ ಇನ್ನೂ ಒಳ್ಳೆ ಆರೋಗ್ಯ ಸಿಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ, ನಮ್ಮ ಸ್ವಯಂ ಮೂತ್ರ ಒಂದು 50% ಸೇರಿಸ್ಕೊಳ್ಳಿ. ಸ್ವಯಂ ಮೂತ್ರ ಹೇಗೆ ಸೇರಿಸೋದು, ಅದನ್ನು ಮುಂದಿನ ಅಂಶ ಬರುತ್ತೆ. ಈಗ ಈ ಅಂಶ ಆದ್ಮೇಲೆ ಪ್ರಕೃತಿ ಚಿಕಿತ್ಸೆ ಆದ್ಮೇಲೆ ಮೂತ್ರ ಚಿಕಿತ್ಸಾ ಶುರು ಆಗ್ತದೆ. ಆವಾಗ ನೀವು ತಿಳ್ಕೊಬಹುದು, ಹೆಚ್ಚು ಮಾಹಿತಿ ಅದ್ರ ಬಗ್ಗೆ ತಿಳ್ಕೊಬಹುದು. ಆದ್ರೆ ಇದೊಂದು ನೆನ್ಪಿಟ್ಕೊಳ್ಳಿ, ಏನಂತ, ಈ ಎನಿಮಾಕ್ಕೆ ಏನ್ ನೀರು ಬಳಸ್ತೀವೋ ಅದರಲ್ಲಿ ಒಂದು ಚಮಚೆ ಕ್ಯಾಸ್ಟರ್ ಆಯಿಲ್, ಇಲ್ಲ ಅಂದ್ರೆ ಇನ್ನು ಹೇಳ್ಬೇಕಂದ್ರೆ 50% ನೀರು ನಮ್ಮ ಸ್ವಯಂ ಮೂತ್ರ ಅನ್ನೋದು ಅದರಲ್ಲಿ ಬಳಸ್ಕೋಬಹುದು, ಮಿಶ್ರಣ ಮಾಡ್ಕೋಬಹುದು ಸ್ನೇಹಿತರೆ. ಇದು ಅತ್ಯುತ್ತಮ ಫಲಿತಗಳು ಕೊಡುತ್ತೆ ನಿಮಗೆ. ಈ ಉಪವಾಸ ಸಮಯದಲ್ಲಿ ಉಪವಾಸ ಅನಂತರ ಏನ್ ಮಾಡ್ಬೇಕಂದ್ರೆ, ಎನಿಮಾ ತುಂಬಾ ಒಳ್ಳೆಯದು ಸ್ನೇಹಿತರೆ. ಉಪವಾಸ ಸಮಯದಲ್ಲಿ, ಉಪವಾಸ ಅನಂತರ ಈ 2 ಸಮಯದಲ್ಲಿ ಎನಿಮಾ ತುಂಬಾ ಬಲಿಷ್ಠ ಅಂದ್ರೆ ಶ್ರೇಷ್ಠವಾಗಿರುತ್ತೆ. ಅದನ್ನು ಬಳಸ್ಕೊಳ್ಳಿ. ಈ ಎನಿಮಾಯನ್ನು ಈ ಟೈಮಲ್ಲಿ ಅಂದ್ರೆ ಉಪವಾಸ ಇರೋ ಟೈಮಲ್ಲಿ ಹೇಳ್ತಾ ಇದ್ದೀನಿ. ಉಪವಾಸ ಟೈಮಲ್ಲಿ, ಉಪವಾಸ ಅನಂತರ ನೀವು ಏನು ಎನಿಮಾ ಮಾಡ್ತಿರೋ ಅದು ಒಳ್ಳೇದೇ. ಆದ್ರೆ ಅದಕ್ಕೂ ತಣ್ಣೀರು ಮಾತ್ರ ಯೂಸ್ ಮಾಡ್ಬೇಕು. ದೇಹ ಉಷ್ಣದ ನೀರು ಅನ್ನೋದು ಬಳಸಬಾರ್ದು. ಓಕೆ, ಯಾಕಂದ್ರೆ ಈಗಾಗಲೇ ದೇಹದಲ್ಲಿ ಉಷ್ಣತೆ ಅನ್ನೋದು ಹೆಚ್ಚಾಗಿರ್ತದೆ. ಯಾಕಂದ್ರೆ ನಾವು ಜಾಸ್ತಿ ಆಹಾರ ಸೇವನೆ ಎಲ್ಲ ನಿಲ್ಸಿರ್ತೀವಿ, ಎಲ್ಲ ಅಂಗಗಳು ಸ್ವಲ್ಪ ಸ್ತಬ್ಧವಾಗಿರುತ್ತೆ. ಅದಕ್ಕೋಸ್ಕರ ಯಾವುದೇ ನೀವು ತಣ್ಣೀರು ಯೂಸ್ ಮಾಡಿಕೊಂಡು ಎನಿಮಾ ಮಾಡ್ಕೊಳ್ಳಿ ಆ ಟೈಮಲ್ಲಿ. ಇದು ಪ್ರಕೃತಿ ಚಿಕಿತ್ಸೆ ಬಗ್ಗೆ ಪೂರ್ತಿ ಅಂಶಗಳು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡ್ವಿ ಸ್ನೇಹಿತರೆ. ಈಗ ಮುಂದಿನ ಅಂಶವಾಗಿ ಸಮಗ್ರ ಜೀವನ ಶೈಲಿಯಲ್ಲಿ ಮೂತ್ರ ಚಿಕಿತ್ಸೆ. ಸ್ನೇಹಿತರೆ, ಈ ಮೂತ್ರ ಚಿಕಿತ್ಸೆ ಅನ್ನೋದು ನಾವು ಕೇಳಿರ್ತೀವಿ. ಅಲ್ಲಿ ಅಂದ್ರೆ ಯಾರು ಸ್ವಲ್ಪ ತಜ್ಞರು, ಇಲ್ಲಾಂದ್ರೆ ನಮ್ಮ ಪೂರ್ವಿಕರು, ದೊಡ್ಡವರು ಹೇಳ್ತಾ ಇರ್ತಾರೆ, ಈ ಮೂತ್ರದಿಂದನೂ ಚಿಕಿತ್ಸೆ ಮಾಡ್ಕೋಬಹುದು ಅಂತ ನಾವು ಕೇಳ್ಕೊಂಡಿರ್ತೀವಿ. ಆದ್ರೆ ಕೇಳ್ಪಟ್ಟಿದ್ರು ನಾವು ಅದ್ರ ಬಗ್ಗೆ ಪೂರ್ತಿ ಕೂಲಂಕುಷವಾಗಿ ಯಾವಾಗಲೂ ತಿಳ್ಕೊಂಡಿರ್ಲಿಲ್ಲ. ಖಂಡಿತವಾಗಿ ನಾವು ಅದು ಪಾಲನೆ ಮಾಡ್ತಾ ಇಲ್ಲ. ಎಷ್ಟು ಅಂದ್ರೆ ಹೇಳ್ಬೇಕಂದ್ರೆ ಬಹಳ ಕಮ್ಮಿ ಜನ, ಅಂದ್ರೆ ಒಂದು 100 ಜನಲ್ಲಿ 1 ಜನ, ಇಲ್ಲಾಂದ್ರೆ 1000 ಜನಲ್ಲಿ 1 ಜನ ಯಾರಾದ್ರೂ ಮಾಡ್ತಾ ಇರ್ಬೋದು ಯಾವುದು ಈ ಮೂತ್ರ ಚಿಕಿತ್ಸೆ. ಇಲ್ಲಾಂದ್ರೆ ಹೆಚ್ಚು ಜನ ಇದ್ರ ಬಗ್ಗೆ ಈ ತಿಳುವಳಿಕೆ ಇಲ್ಲ,
ತಿಳಿಸಿದ್ರು ಅದು ಅವರು ಪಾಲನೆ ಮಾಡಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಕೂಲಂಕಷವಾಗಿ ತಿಳ್ಕೊಂಡ್ರೆ ನಿಮ್ಗೂ ಇದು ಯೂಸ್ ಮಾಡೋಂಥ ಅವಕಾಶ ಸಿಗತ್ತೆ. ಇದರಿಂದ ಒಂದು ಫಲಿತಾಂಶ ಇರಲ್ಲ, ಇದು ಒಂಥರ ಹೇಳ್ಬೇಕಂದ್ರೆ ನೆಕ್ಟಾರ್ ಆಫ್ ಲೈಫ್, ಅಂದ್ರೆ ನಮ್ಮ ಜೀವನಕ್ಕೆ ಒಂದು ಅಮೃತ ಸಮಾನ. ಇದು ಯಾವುದು ಈ ಸ್ವಯಂ ಮೂತ್ರ ಸ್ನೇಹಿತರೆ, ಇದು ಯಾವ ತರ ಮಾಡ್ಕೊಡೋದು ಏನಂತ ಎಲ್ಲ ಪದ್ಧತಿಗಳಲ್ಲೂ ತಿಳ್ಕೊಳ್ಳೋಣ ಸ್ನೇಹಿತರೆ. ಇತ್ತೀಚಿನ ಕಾಲದಲ್ಲಿ ಅಲೋಪತಿ ವೈದ್ಯರು ಅವರು ಒಪ್ಕೊಂಡಿದ್ದಾರೆ ಏನಂತಂದ್ರೆ, ನಮ್ಮ ದೇಹದಲ್ಲಿ ಹೆಚ್ಚು ವಿಷ ಪದಾರ್ಥಗಳನ್ನು ತೆಗೆದಾಕಕ್ಕೆ, ಮತ್ತೆ ದೇಹದಲ್ಲಿ ಈಗಾಗಲೇ ನಮ್ಮ ದೇಹ ಏನ್ ಮಾಡಿರ್ತದೆ ಅಂದ್ರೆ ಸ್ನೇಹಿತರೆ, ಆಂಟಿಬಾಡೀಸ್ ರೆಡಿ ಮಾಡಿರ್ತದೆ. ಅಂದ್ರೆ ನಾವು ನಿದ್ದೆ ಮಾಡುವಾಗ ಖಂಡಿತವಾಗಿ ನಮ್ಮ ದೇಹ ಒಳಗಡೆ ಎಷ್ಟೋ ಆಂಟಿಬಾಡೀಸ್ ದೇಹದಲ್ಲಿರುವಂತ ಎಲ್ಲಾ ರೋಗಗಳ ಮೇಲೆ ದಾಳಿ ಮಾಡಕ್ಕೆ, ಅದ್ರ ಮೇಲೆ ಫೈಟ್ ಮಾಡಕ್ಕೆ ಆಂಟಿಬಾಡೀಸ್ ಅಂತ ಒಂದು ಉತ್ಪನ್ನ ಆಗಿರ್ತದೆ ದೇಹದಲ್ಲಿ. ಇವೆಲ್ಲ ಏನಾಗುತ್ತೆ ಅಂದ್ರೆ ನೈಟು ಮಲಗಿರುವಾಗ ಖಂಡಿತವಾಗಿ ಇದೆಲ್ಲಾನು ಯೂರಿನ್ ಒಳಗಡೆ ಸೇರ್ಕೊಂತ ಸ್ನೇಹಿತರೆ. ಯೂರಿನ್ ಒಳಗಡೆ ಸೇರ್ಕೊಂಡು ಯೂರಿನ್ ಅಲ್ಲಿ ಸಂಗ್ರಹಿಸಿಕೊಂಡಿರ್ತದೆ ಆಂಟಿಬಾಡೀಸ್ ಎಲ್ಲಾನು ಇರ್ತದೆ ಅದರಲ್ಲಿ. ಓಕೆ, ಅದೊಂದೇ ಅಲ್ಲ, ಒಳ್ಳೆ ಲವಣಗಳಿರುತ್ತದೆ, ಒಳ್ಳೆ ಲವಣಗಳು ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದರಿಂದ ಏನಾಗತ್ತಂದ್ರೆ ಖಂಡಿತವಾಗಿ ಇದು ಯಾರೇ ಇದು ಬಳಕೆ ಮಾಡಿದ್ರೆ ಈ ಮೂತ್ರವನ್ನು, ಇದು ಚಿಕಿತ್ಸಾ ಕೆಲಸ ಮಾಡ್ತದೆ ಸ್ನೇಹಿತರೆ. ಏನ್ ಚಿಕಿತ್ಸೆ ಅಂದ್ರೆ ಪ್ರತಿಯೊಂದು ರೋಗಕ್ಕೆ, ಎಷ್ಟೋ ರೋಗಗಳು ಇಲ್ಲಿ, ಸ್ವಲ್ಪ ನಾನು ರೋಗಗಳ ಬಗ್ಗೆ ಹೇಳ್ತೀನಿ ಯಾವ ತರ ಈ ಮೂತ್ರವನ್ನು ಬಳಸ್ಕೋಬಹುದು ಅಂತ. ಸ್ವಯಂ ಮೂತ್ರವನ್ನು, ಆ ಸ್ವಯಂ ಮೂತ್ರವನ್ನು ಯಾವ ಮೂತ್ರ ತಗೋಬೇಕು ಅದನ್ನು ಇಂಪಾರ್ಟೆಂಟೇ. ಓಕೆ, ಇದು ಪದ್ಧತಿನೂ ತುಂಬಾ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಅಂದ್ರೆ ಹಾಗೆ ನಾವು ಎಷ್ಟು ಬೇಕು ಯಾವ ತರ ಬೇಕಂದ್ರೆ ಆ ತರ ಬಳಸ್ಕೊಳಕ್ ಆಗಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಸೊ ಈ ಅಲೋಪತಿ ವೈದ್ಯರು ಈಗಾಗಲೇ ಒಪ್ಕೊಂಡಿದ್ದಾರೆ, ಅಲೋಪತಿ ವೈದ್ಯರು ಇದು ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಈ ಮೂತ್ರ ಒಂದೇ ಅಲ್ಲ, ಮಲದಿಂದನೂ ಎಷ್ಟೋ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದು ಫೀಕಲ್ ಪ್ಲಾಂಟಿಂಗ್ ಅಂದ್ರೆ ಫೀಕಲ್ ಪ್ಲಾಂಟ್ ಅಂತ ಹೇಳ್ತಾರೆ. ಸೊ ಅದನ್ನು ಇನ್ನೊಂದು ತರಗತಿಯಲ್ಲಿ ನಾವು ತಿಳ್ಕೊಂಡು ಪ್ರಯತ್ನ ಮಾಡೋಣ. ಅಂದ್ರೆ ಮಲವನ್ನು ಅವ್ರು ಏನ್ ಮಾಡಿದ್ದಾರೆ, ಅದನ್ನು ವೈದ್ಯಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಮಲವನ್ನು ಬಿಡ್ತಾ ಇಲ್ಲ. ಯಾಕಂದ್ರೆ ಅದರಲ್ಲಿ ಎಷ್ಟೋ ಶ್ರೇಷ್ಠವಾದ ಅಂಶಗಳಿದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ಮೂತ್ರದ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ಇದ್ರ ಒಳಗಡೆ ನೋಡಿ, ಈ ಜಪಾನ್ ವಿಜ್ಞಾನಿಗಳು ಏನ್ ಮಾಡಿದೆ ಅಂದ್ರೆ ಈ ಮಲದಿಂದ ಯಾವ ತರ ಅಂದ್ರೆ ಇದು ಯಾವ ತರ ಯೂಸ್ ಆಗತ್ತಂದ್ರೆ, ಒಂಥರ ಇಂಜೆಕ್ಷನ್ಸ್ ಇದೆಯಲ್ಲ, ಈ ದೇಹಕ್ಕೆ ಯಾವುದೇ ಒಂದು ಅನಾರೋಗ್ಯ ಹೆಚ್ಚಾಗಿ ಬಂದಿದ್ದು ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ತಾರೆ, ಈ ದೇಹಕ್ಕೆ ಒಂದು ಲೈಫ್ ಸೇವಿಂಗ್ ಇಂಜೆಕ್ಷನ್ಸ್ ಹಾಕ್ತಾರೆ. ದೊಡ್ಡ ದೊಡ್ಡ ಇಂಜೆಕ್ಷನ್ಸ್, ಕಾಸ್ಟ್ಲಿ ಇಂಜೆಕ್ಷನ್ಸ್ ಅಂತ ಹೇಳ್ಬೋದು. ಅದು ದೇಹನ ಕಾಪಾಡಕ್ಕೆ ಇನ್ನು ಏನು ಆಗ್ತಾ ಇಲ್ಲ, ಯಾವ ಮದ್ದು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಒಂದೊಂದು ಇಂಜೆಕ್ಷನ್ ಒಂದು ಲಕ್ಷಾಂತರ ರೂಪಾಯಿಗಳಿರ್ತದೆ. ಅಂತ ಇಂಜೆಕ್ಷನ್ಸ್ ಹಾಕ್ತಾರೆ, ಹಾಕಿ ಸ್ವಲ್ಪ ಜೀವನ ಉಳಿಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಯಾರೋ ವೈದ್ಯರು ಅಲ್ವಾ, ವಿಜ್ಞಾನಿಗಳು. ಸೊ ಇದು ಅಂತ ಕೆಲಸ ಈ ಮೂತ್ರ ಮಾಡತ್ತೆ, ಅರ್ಥ ಮಾಡ್ಕೊಳ್ಳಿ. ಅಂತ ಕೆಲಸ ಯಾವ್ದು ಮಾಡತ್ತೆ, ಈ ಮೂತ್ರ, ನಮ್ಮ ಸ್ವಯಂ ಮೂತ್ರನೇ ಮಾಡತ್ತೆ. ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಅದನ್ನ ನಾವು ಪಾಲನೆ ಮಾಡ್ಬೇಕು ಅಲ್ವಾ. ಮತ್ತೆ ಇದು ಎಲ್ಲಿ, ಈ ಮೂತ್ರ ವಿಜ್ಞಾನ ಬಗ್ಗೆ, ಮೂತ್ರ ಚಿಕಿತ್ಸಾ ವಿಜ್ಞಾನ ಬಗ್ಗೆ ಶಿವಪುರನು, ಮಹಾಭಾರತ ಮತ್ತೆ ಬೈಬಿಲು ಈ ಇತ್ಯಾದಿ ಈ ಧಾರ್ಮಿಕ ಗ್ರಂಥಗಳಲ್ಲಿ ಈಗಾಗಲೇ ಇದಕ್ಕೆ ಸಂಬಂಧಿತ ಪೂರ್ತಿ ಅಂಶ ಇದೆ ಸ್ನೇಹಿತರೆ. ಅಂದ್ರೆ ಯಾವ ತರ ಇದು ನಮ್ಮ ಜೀವನಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಅಲ್ಲೆಲ್ಲ ಕೊಟ್ಟಿರುವಂತ ಅಂಶ ಏನಂದ್ರೆ, ನಮ್ಮ ಜೀವನಕ್ಕೆ ಇದು ಒಂದು ಅಮೃತ ಸಮಾನ ಅಂತ ಹೇಳ್ತಾರೆ. ಉಲ್ಲೇಖಿಸಿದ್ದಾರೆ, ಈ ತರ ಉಲ್ಲೇಖಿಸಿದ್ದಾರೆ ಅವರು ಅಲ್ವಾ. ಇದು ನಿಜವಾಗಿ ಆಶ್ಚರ್ಯವಾಗ್ತದೆ ನಾವು ತಿಳ್ಕೊಬೇಕಂದ್ರೆ, ಇದೊಂದು ಆಶ್ಚರ್ಯಕರ ವಿಷಯ ಅಂತಾನೆ ಹೇಳ್ಬೋದಲ್ವಾ. ಸೊ ಅದಕ್ಕೋಸ್ಕರ ಇದನ್ನು ಯಾವ ತರ ಬಳಸ್ಕೋಬಹುದು, ಯಾವ ತರ ಬಳಸ್ಕೋಬೇಕು ನಮ್ಮ ಜೀವನದಲ್ಲಿ ಒಂದು ಚಿಕಿತ್ಸೆ ಆಗಿ ಅಂತ ಎಲ್ಲಾ ತಿಳುವಳಿಕೆ ಕೊಟ್ಟಿರೋದು ಶಿವಪುರಾಣದಲ್ಲಿ. ಶಿವಪುರಾಣ ಅಂತ ನಮ್ಮ ಗ್ರಂಥಗಳು, ಸೊ ಅಂದ್ರೆ ಪ್ರಾಚೀನ ಗ್ರಂಥಗಳು, ಅದ್ರ ಒಳಗಡೆ ಪೂರ್ತಿ ವಿವರಣೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು ಖಂಡಿತವಾಗಿ ಈ ಇದು ಏನಾಗತ್ತಂದ್ರೆ, ಉಪವಾಸ ಯಾರನ್ನ ಸ್ವಲ್ಪ ದೀರ್ಘ ಉಪವಾಸ ಮಾಡ್ತಾರಲ್ಲ, ಲಾಂಗ್ ಫಾಸ್ಟಿಂಗ್ ಅಂತ, ಅವ್ರಿಗೆ ಏನಾಗತ್ತಂದ್ರೆ ಈ ಮೂತ್ರವೇ ಒಂದು ಅವ್ರಿಗೆ ಈ ಮೂತ್ರವೇ ಅವ್ರಿಗೆ ಕುಡಿಯೋ ನೀರಾಗತ್ತೆ ಸ್ನೇಹಿತರೆ. ದೀರ್ಘ ಉಪವಾಸ ಮಾಡೋರು ಖಂಡಿತವಾಗಿ ಈ ನಮ್ಮ ಅವ್ರ ಸ್ವಂತ ಮೂತ್ರ, ಸ್ವಯಂ ಮೂತ್ರ ಏನಿದೆಯೋ ಅದೇ ಅವ್ರಿಗೆ ಕುಡಿಯೋ ನೀರಾಗತ್ತೆ ಅಲ್ವಾ. ಯಾಕಂದ್ರೆ ಅವ್ರು ಯಾವುದು ಬೇರೆ ಆಹಾರ ಸೇವನೆ ಮಾಡಲ್ಲ. ಅದು ಒಂದು ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಶ್ರೀ ಮೊರಾರ್ಜಿ ದೇಸಾಯಿ, ನಮ್ಮ ಮೊರಾರ್ಜಿ ದೇಸಾಯಿ ಅಂತ ನಮ್ಮ ಹಳೆ ಭಾರತ ಮಾಜಿ ಪ್ರಧಾನಿ. ಓಕೆ, ಇವ್ರು ಏನ್ ಮಾಡ್ತಾ ಇದ್ದಂದ್ರೆ, ಈ ಮೂತ್ರ ಚಿಕಿತ್ಸವನ್ನು ನಿಜವಾಗಿ ಹೇಳ್ಬೇಕಂದ್ರೆ ಮೂತ್ರ ಚಿಕಿತ್ಸಕ್ಕೆ ಪ್ರಧಾನ ಪ್ರಚಾರಕರು ಅಂತ ಹೇಳ್ಬೋದು ಅವರು ಅಲ್ವಾ. ಯಾಕಂದ್ರೆ ಅವರು 100 ವರ್ಷ ಬದುಕಿದ್ರು ಸ್ನೇಹಿತರೆ, 100 ವರ್ಷ ಬದುಕಿದ್ದಾರೆ. 40 ವರ್ಷ ಈ ಮೂತ್ರ ಚಿಕಿತ್ಸೆನೆ ಅವರು ಅಳವಡಿಸ್ಕೊಂಡಿದ್ದಾರೆ. ಏನ್ ಮಾಡ್ತಾ ಇದ್ರು ಅಂದ್ರೆ, ಬೆಳಗ್ಗೆ ಖಂಡಿತವಾಗಿ ಈ ಮೂತ್ರನ ಉಪಯೋಗಿಸ್ಕೊಂಡು, ಈ ಮೂತ್ರನು
ಅವ್ರು ಏನ್ ಮಾಡ್ತಾ ಇದ್ರು, ಖಂಡಿತವಾಗಿ ಆ ಮೂತ್ರನ ಸೇವನೆ ಮಾಡೋದು, ಆ ಮೂತ್ರ ಜೊತೆಗೆ ಇಡೀ ದೇಹವನ್ನ ಮಸಾಜ್ ಮಾಡ್ಕೊಳ್ಳೋದು, ಅದು ಮಾಡ್ತಾ ಇದ್ರು. ಮತ್ತೆ ಅವ್ರಿಗೇನಾಗಿದೆ, ಕ್ಯಾಟ್ರಾಕ್ಟ್ ಬಂದಿರ್ತು. ಕ್ಯಾಟ್ರಾಕ್ಟ್ ಅಂತ ನಿಮ್ಗೆ ಗೊತ್ತಲ್ಲ, ಕಣ್ಣಿ ಪೊರ, ಕಣ್ಣಿ ಒಳಗಡೆ ಪೊರ, ಆ ಪೊರದಿಂದ ನಾವು ನೋಡಕ್ಕಾಗಲ್ಲ ಸರಿಯಾಗಿ, ಆ ಪೊರ ವೃದ್ಧಿ ಆಗಿದೆ. ಸೊ ಅಂತ ಕ್ಯಾಟ್ರಾಕ್ಟ್ ಅವ್ರಿಗೆ 61 ವಯಸ್ಸಲ್ಲಿ ಬಂತು. ಅವಾಗ ಏನ್ ಮಾಡಿದ್ರು ಅಂದ್ರೆ, ಈ ಮೂತ್ರ ತಗೊಂಡು ಇಡೀ ಪ್ರತಿ ದಿವಸ ಬೆಳಗ್ಗೆನೆ, ಯಾವ ಮೂತ್ರ ಅಂತ ನಾನು ಹೇಳ್ತೀನಿ, ಸೊ ಯಾವ್ದಾರ ಬಳಸ್ಕೊಳೋದು, ಆ ಮೂತ್ರವನ್ನು ಅವರು ಕಣ್ಣುಗಳಿಗೆ ಐ ವಾಷಿಂಗ್ ತರ, ಸೊ ಕಣ್ಣುಗಳು ಎರಡು ಕಣ್ಣುಗಳು ಅದೇ ಪ್ಲಿಕ್ಸ್ತಾ ಇದ್ರು ಈ ತರ, ಸ್ವಲ್ಪ ಅದೇ ಒಂಥರ ಪ್ರೆಸ್ ಮಾಡಿ ಒಂದು 20 ಸೆಕೆಂಡ್ ಈಗ ಈ ಕಣ್ಣು ಆ ಕಣ್ಣು ಎರಡು ಕಣ್ಣು ಈ ಮೂತ್ರದಿಂದ ಸ್ವಲ್ಪ ವಾಶ್ ಮಾಡ್ಕೊತಾ ಇದ್ರು. ಅದರಿಂದ ಏನಾಗಿದೆ ಅಂದ್ರೆ, 61 ವಯಸ್ಸಲ್ಲಿ ಬಂದಿರುವಂತ ಕ್ಯಾಟ್ರಾಕ್ಟು 9 ಅಂದ್ರೆ 91 9ನೇ ಒಂದು ಆ ಆ ವಯಸ್ಸುವರೆಗೂ ಆ ಕ್ಯಾಟ್ರಾಕ್ಟ್ ತೆಗಿಯುವಂತ ಅವಕಾಶ ಬಂದಿಲ್ಲ ಅವ್ರಿಗೆ. ಅರ್ಥ ಮಾಡ್ಕೊಳ್ಳಿ, 9 ಅಂದ್ರೆ 91 ಇಯರ್ಸ್ ವರೆಗೂ ಆ ಕ್ಯಾಟ್ರಾಕ್ಟು, ಆ ಪೊರ ಅನ್ನೋದು ತೆಗಿಯಬೇಕಾಗಿಲ್ಲ, ಅದು ಅವಶ್ಯಕತೆನೇ ಬಂದಿಲ್ಲ. ಅದೆಲ್ಲ ವಾಸಿ ಆಯ್ತು, ಅವ್ರಿಗೆ ಕಣ್ಣು ಮತ್ತೆ ಚೆನ್ನಾಗಿ ಕಾಣಿಸ್ತು, ಎಲ್ಲ ಆಯ್ತು. ಇದನ್ನು ಸೊ ಬಹಳ ಇಂಪಾರ್ಟೆಂಟ್ ಅಂದ್ರೆ ಹೇಳ್ಬೇಕಂದ್ರೆ, ಒಂದು ಒಳ್ಳೆ ಅದ್ಭುತವಾದ ಆಶ್ಚರ್ಯಕರ ವಿಷಯ ಇದೆಲ್ಲ ಅಲ್ವಾ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ. ಸೊ ಅವರು 100 ವರ್ಷವರೆಗೂ ಬದುಕಿದ್ರು. ಅಲ್ಲಿವರೆಗೂ ಚಿಕಿತ್ಸೆ ಅವರು ಮಾಡ್ತಾನೆ ಇದ್ರು. ಯಾವುದು, ಈ ಸ್ವಯಂ ಮೂತ್ರ ಚಿಕಿತ್ಸೆ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಈ ತರ ಸ್ನೇಹಿತರೆ ಇದೇನ್ ಮಾಡ್ಬೇಕಂದ್ರೆ, ಯಾವುದೇ ದೀರ್ಘಕಾಲ ವ್ಯಾಯಿಗಳು ದೀರ್ಘಕಾಲ ಕಾಯಿಲೆಗಳು ಬಂದ್ರು ವೇಗವಾಗಿ ಗುಣಪಡಿಸ್ಕೋಬೇಕಂದ್ರೆ ಅವ್ರ ಮೂತ್ರವನ್ನು ಅವರು ಕುಡಿಯೋದು ಅದಕ್ಕಿಂತ ಉತ್ತಮ ಯಾವುದಿಲ್ಲ. ಯಾವುದೇ ದೀರ್ಘಕಾಲಕ ವ್ಯಾಧಿಗಳು, ಒಂದು ಹೇಳ್ಬೇಕಂದ್ರೆ ಭಯಾನಕರ ವ್ಯಾಧಿಗಳು, ಈ ಕ್ಯಾನ್ಸರು, ಇಂತಹ ಡಯಾಬಿಟಿಸು, ಇದೆಲ್ಲ, ಈ ಹೃದ್ರೋಗಗಳು ಅಂದ್ರೆ ಈ ಹಾರ್ಟ್ ಪ್ರಾಬ್ಲಮ್ಸ್ ಇದೆಲ್ಲ ಇರ್ತದಲ್ಲ, ಈ ಭಯಾನಕರ ದೀರ್ಘಕಾಲಿಕ ವ್ಯಾಧಿಗಳಿಗೆ ಅವರು ಸ್ವಂತ ಮೂತ್ರ, ಅದು ಅವ್ರ ಸ್ವಂತ ಮೂತ್ರವೇ ಒಂದು ಒಳ್ಳೆ ಚಿಕಿತ್ಸೆ ಅಂತ ಹೇಳ್ಬೋದು ಸ್ನೇಹಿತರೆ, ಅದ್ಭುತವಾದ ಚಿಕಿತ್ಸೆ ಅಂತ ಹೇಳ್ಬೋದು. ಅದು ಬಳಸೋದು ಹೇಗೆ ಅಂದ್ರೆ, ಯಾವ ತರ ಅದು ಬಳಸ್ಬೇಕು ನಾವು ಅಂದ್ರೆ, ಸ್ನೇಹಿತರೆ ನಾವು ಮೊದಲನೇ ಸಮಯದಲ್ಲಿ, ಇದು ಬಹಳ ಇಂಪಾರ್ಟೆಂಟ್, ಚೆನ್ನಾಗಿ ಗಮನಿಸ್ಕೊರಿ. ಮೊದಲನೇ ಮೂತ್ರ ನಾವು ದಿನಲ್ಲಿ ಮಲ್ಕೊಂಡು ಎದ್ದಿದ ಮೇಲೆ ಮೊದಲನೇ ಮೂತ್ರ ಯಾವ್ದು ಬರುತ್ತೋ ಅದರಲ್ಲಿ ಒಂದು ಫ್ಯೂ ಡ್ರಾಪ್ಸ್, 1, 2, 3 ಡ್ರಾಪ್ಸ್ ಬಿಟ್ಬಿಡಿ. ತದನಂತರ ಬಂದಿರುವಂತ ಆ ಮೂತ್ರವನ್ನು ಏನ್ ಮಾಡ್ಬೇಕಂದ್ರೆ, ಖಂಡಿತವಾಗಿ ಒಂದು ಪಾತ್ರದಲ್ಲಿ, ಅಂದ್ರೆ ಒಂದು ಹೇಳ್ಬೇಕಂದ್ರೆ ಒಂದು ಗ್ಲಾಸು ಡಬ್ಬ ಆಗ್ಬೋದು, ಯಾವುದೋ ಒಂದು ಗ್ಲಾಸ್ ಇಟ್ಕೊಳ್ಳಿ, ಕ್ಲೀನ್ ಗ್ಲಾಸ್ ಅಂತ ಇಟ್ಕೊಳ್ಳಿ, ಕ್ಲೀನ್ ಗ್ಲಾಸು ಇಲ್ಲ ಅಂದ್ರೆ ಟಂಬ್ಲರ್, ಒಂದು ಚೆಂಬು ಅಲ್ವಾ, ಸ್ವಂತದಲ್ಲಿ ಸಂಗ್ರಹಿಸ್ಕೊಂಡು ಇಟ್ಕೊಳ್ಳಿ ಆ ಮೊದಲನೇ ಮೂತ್ರ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಲ್ಲ ಅಂದ್ರೆ ಹಾಗೆ ನೀವು ಕುಡಿತೀರಂದ್ರೆ ನೀವು ಕೈಯಲ್ಲಿ ಇಟ್ಕೊಂಡು ಹಾಗೆ ಕುಡಿಯಬಹುದು, ಅದನ್ನು ತೊಂದರೆ ಇಲ್ಲ. ಆದ್ರೆ ಮೊದಲನೇ 2, 3, 4 ಡ್ರಾಪ್ಸ್ ಬಿಡ್ಬೇಕಾಗತ್ತೆ. ಬಿಟ್ಟಿದ ಮೇಲೆ ಬರುವಂತ ಎಲ್ಲಾ ಆ ಮೂತ್ರವನ್ನು ಸಂಗ್ರಹಿಸ್ಕೊಳ್ಳಿ ಒಂದು ಗ್ಲಾಸ್ ಅಲ್ಲಿ, ಇಲ್ಲ ಅಂದ್ರೆ ಟಂಬ್ಲರ್ ಅಲ್ಲಿ, ಇಲ್ಲ ಅಂದ್ರೆ ಹಾಗೆ ಕುಡಿತೀವಿ ಅಂದ್ರೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಹಾಗೆ ಕುಡಿಬಹುದು, ತೊಂದರೆ ಇಲ್ಲ. ಇದು ನಾವು ಯಾವ ತರ ಬಳಸ್ಕೋಬೇಕಂತ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಸೊ ಅದು ಇಟ್ಕೊಳ್ಳಿ. ಆಮೇಲೆ ನೋಡಿ, ಸ್ವಲ್ಪ ಸಮಸ್ಯೆಗಳಿಗೂ ನಾನು ಪರಿಹಾರ ಹೇಳ್ತೀನಿ. ಯಾವ ಸಮಸ್ಯೆಗಳು ಯಾವ ತರ ಇದು ಬಳಸ್ಕೊಂಡಿದ್ರೆ ಅವಾಗ ನಿಮ್ಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ನೀವೇ ಸ್ವಂತವಾಗಿ ಸ್ವಲ್ಪ ಆಲೋಚನೆ ಮಾಡ್ಕೋಬಹುದು, ಏನ್ ಮಾಡಿದ್ರೆ ಇನ್ನೂ ಉತ್ತಮ ಫಲಿತಾಂಶಗಳು ತಗೋಬಹುದು ಈ ಮೂತ್ರದಿಂದ ಅಂತ ಅಲ್ವಾ. ಈ ಹಲ್ಲುಗಳು ನೋಡಿ, ಈ ನಮ್ಗೆ ಯಾವುದೇ ಹಲ್ಲಿ ಸಮಸ್ಯೆಗಳು, ಈ ಹಲ್ಲುಗಳ ಸಮಸ್ಯೆಗಳು, ಡೆಂಟಲ್ ಪ್ರಾಬ್ಲಮ್ ಬರತ್ತಲ್ಲ, ಅವ ಏನ್ ಮಾಡ್ಬೇಕಂದ್ರೆ, ಇದಕ್ಕೆಲ್ಲ ಏನ್ ಮಾಡ್ಬೇಕಂದ್ರೆ, ಈ ಮೊದಲನೇ ಮೂತ್ರವನ್ನು ಒಂದು ನಮ್ಮ ಈ ಬಾಯಿ ಒಳಗಡೆ ಹಾಕೊಂಡು ಚೆನ್ನಾಗಿ ಗಾರ್ಗಿಲ್ ಮಾಡಿ, ಮತ್ತೆ ಅದನ್ನು ಈ ಒಸಡುಗಳಿರ್ತದೆ, ಒಸಡುಗಳು ಅಂದ್ರೆ ಗಮ್ಸ್, ಆ ಗಮ್ಸ್ ಚೆನ್ನಾಗಿ ಉಜ್ಜಬೇಕಾಗತ್ತೆ. ಉಜ್ಜಿದ್ರೆ ಸೊ ಖಂಡಿತವಾಗಿ ಯಾವುದೇ ಸಮಸ್ಯೆ ಇರಲಿ, ಅಲ್ಲಿ ಪೇನ್, ಅಲ್ಲಿ ಬರುವಂತ ನೋವಾಗ್ಬೋದು, ಈ ಹಲ್ಲುಗಳು ಶೇಕ್ ಆಗ್ತಾ ಇರ್ತದೆ ನೋಡಿ ಸ್ವಲ್ಪ ಜನಗೆ, ಅಂದ್ರೆ ಸೊ ಒಂಥರ ಶೇಕಿಂಗ್ ಆಗ್ತಾ ಇರ್ತದೆ, ಅದನ್ನು ಹೋಗುತ್ತೆ. ಮತ್ತೆ ಈ ಗಮ್ಸ್ನು ಅಷ್ಟೇ ತುಂಬಾ ಸ್ಟ್ರಾಂಗ್ ಆಗತ್ತೆ ಇದು ಮಾಡಿದ ಮೇಲೆ. ಸ್ವಲ್ಪ ಮೂತ್ರ ನಮ್ಮ ಬಾಯಿ ಒಳಗಡೆ ಹಾಕೊಂಡಿದ ಮೇಲೆ ಚೆನ್ನಾಗಿ ಅದು ಗಾರ್ಗ್ಲಿಂಗ್ ಮಾಡ್ಬೇಕು ಸ್ನೇಹಿತರೆ. ಗಾರ್ಗ್ಲಿಂಗ್ ಮಾಡಿ ಸ್ವಲ್ಪ ಕೈಯಿಂದ ಚೆನ್ನಾಗಿ ಪ್ರತಿಯೊಂದು ಗಮ್ಸ್ಗೂ ಚೆನ್ನಾಗಿ ನಾವು ಮಸಾಜ್ ಮಾಡಿದ್ರೆ ಸಾಕು. ಇದು ಒಂದು ಪದ್ಧತಿ. ಆಮೇಲೆ ಈ ಕೂದಲಿನ ಹರಕೆ ಅಂದ್ರೆ ಈ ಸ್ಕಿನ್ ಕೇರ್ ಅಂದ್ರೆ ಈ ನಮ್ಮ ಹೇರ್ ಸಂಬಂಧಿತ ಕೇರ್ ಯಾವ ತರ ತಗೋಬಹುದು, ಈ ಕೂದಲಿನ ಸಂಬಂಧಿತ ಕೇರ್ ಏನ್ ತಗೋಬಹುದು, ಯಾವ ತರ ನಮ್ಗೆ ಈ ಮೂತ್ರದಿಂದ ಲಾಭ ಆಗತ್ತೆ ತಿಳ್ಕೊಡೋಣ ಸ್ನೇಹಿತರೆ. ಈ ಮೂತ್ರವನ್ನು ಏನ್ ಮಾಡ್ಬೇಕಂದ್ರೆ, ನಮ್ಮ ನೆತ್ತಿಯಲ್ಲಿ, ಈ ತಲದಲ್ಲಿ, ಸ್ಕ್ಯಾಲ್ಪ್ ಮತ್ತೆ ರೂಟ್ಸ್ ಅಲ್ಲಿ, ಏರ್ ರೂಟ್ಸ್ ಇದೆಲ್ಲ ಎಲ್ಲದಕ್ಕೂ ಏನ್ ಮಾಡ್ಬೇಕಂದ್ರೆ ಒಂಥರ ಶಾಂಪೂ ತರ ಹಚ್ಕೋಬೇಕು. ಶಾಂಪೂ ತರ ಹಚ್ಕೊಂಡು ಚೆನ್ನಾಗಿ ಉಜ್ಬೇಕಾಗತ್ತೆ. ಚೆನ್ನಾಗಿ ಉಜ್ಜಿದೆ ಸೊ ಹಾಗೆ ಸ್ವಲ್ಪ ಬಿಟ್ಟು ಆಮೇಲೆ ನಾವು ಸ್ನಾನ ಮಾಡ್ಬೇಕು.
ಒಳ್ಳೆ ಒಳ್ಳೆ ನೀರು ನಾವು ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡ್ರೆ ಹೇಳ್ಬೇಕಂದ್ರೆ ಇದು ಶಾಂಪುಗಿಂತ ಹೆಚ್ಚು ಕೆಲಸ ಮಾಡುತ್ತೆ ಸ್ನೇಹಿತರೆ. ರೂಟ್ಸ್ ಎಲ್ಲಾನು ತುಂಬಾ ಸ್ಟ್ರಾಂಗ್ ಆಗಿ, ಸೊ ಈ ಕೂದಲು ಅನ್ನೋದು ಕೂದಲು ಸಮಸ್ಯೆನೇ ಬರಲ್ಲ. ಇದು ಮಹಿಳೆಯರು ಮತ್ತೆ ಈ ಮಹಿಳೆಯರು ಪುರುಷರು ಯಾರಾದ್ರೂ ಇದು ಬಳಸ್ಕೋಬಹುದು ಈ ಟೆಕ್ನಿಕ್ ಸ್ನೇಹಿತರೆ. ಆಮೇಲೆ ಈ ಮೂತ್ರವನ್ನು ಪುರುಷರು ಏನ್ ಮಾಡ್ಬೋದು ಅಂದ್ರೆ ಸೇವಿಂಗ್ ಕ್ರೀಮ್ ತರ ಬಳಸ್ಕೋಬಹುದು. ಸೇವಿಂಗ್ ಕ್ರೀಮ್ ತರ ಯಾವ ತರ ಅಂದ್ರೆ ಈ ಮೂತ್ರವನ್ನು ಹಚ್ಕೊಂಡು ನೀಟಾಗಿ ಗಡ್ಡದಕ್ಕೆಲ್ಲ ಈ ನೀಟಾಗಿ ಹಚ್ಕೊಂಡಿದ ಮೇಲೆ ಅದನ್ನು ಸೇವಿಂಗ್ ಮೊದಲನೇದಾಗಿ ಸೇವಿಂಗ್ ಆದ್ಮೇಲೆ ಮತ್ತೆ ಸೇವಿಂಗ್ ಲೋಷನ್ ತರ ಮತ್ತೆ ಹಚ್ಕೋಬಹುದು ಸೇವಿಂಗ್ ಆದ್ಮೇಲೆ. ಇದು ಪುರುಷರು ಮಾಡ್ಕೋಬೇಕಂತ ಪುರುಷರು ಈ ತರ ಯೂಸ್ ಮಾಡ್ಕೋಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರ ಮುಖದಲ್ಲಿ ಪೂರ್ತಿ ಒಂಥರ ಹೊಳಪು ಅಂದ್ರೆ ಶೈನಿಂಗ್ ಬರುತ್ತೆ. ಚರ್ಮವನ್ನು ಅಷ್ಟೇ ಸ್ನೇಹಿತರೆ. ಇನ್ನು ನೀವು ಒಂದು ಪ್ರಾಧಾನ್ಯ ಅಂಶ ಏನಂದ್ರೆ ಇಲ್ಲಿ ಮೊರಾರ್ಜಿ ದೇಸಾಯಿ ಅವರು ತಿರೋಗೋ ಟೈಮಲ್ಲಿ ನೋಡಿದ್ರೆ 100 ಇಯರ್ಸ್ ಅವ್ರಿಗೆ. ಅವಾಗ್ಲೂ ಅವ್ರ ಮುಖದಲ್ಲಿ ಚರ್ಮದಲ್ಲಿ ಈ ಹೇಳ್ಬೇಕಂದ್ರೆ ರಿಂಕಿಲ್ಸ್ ಇಲ್ಲ. ಅಂದ್ರೆ ಒಂಥರ ಮುಳತ ಅಂತ ಹೇಳ್ತೀವಲ್ಲ, ಈ ರಿಂಕಿಲ್ಸ್ ಅನ್ನೋದು ಇಲ್ಲೇ ಇಲ್ಲ. ಅವ್ರ ದೇಹದಲ್ಲಿ ಮುಖದಲ್ಲಿ ರಿಂಕಿಲ್ಸ್ ನೋಡಕ್ ಆಗಿಲ್ಲ ಆ ಸಮಯದಲ್ಲಿ. 100 ಇಯರ್ಸ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಎಷ್ಟು ಶ್ರೇಷ್ಠವಾದಂತ ಅಂಶ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಸ್ನೇಹಿತರೆ ಚರ್ಮದ ಸಮಸ್ಯೆಗಳಿಗೆ ಯಾವ ತರ ಬಳಸ್ಕೋಬಹುದು ಚರ್ಮ ಸಮಸ್ಯೆಗಳಿಗೆ ನೋಡಿ. ಈ ಗ್ಯಾಂಗ್ರೀನ್ ಬಂದಿರೋರು, ಈ ಬಿಳಿ ಚುಕ್ಕಗಳಿರ್ತದೆ, ವೈಟ್ ಸ್ಪಾಟ್ಸ್ ದೇಹದ ಮೇಲೆ ಅಲ್ವಾ, ಇಂಥವ್ರು ಏನ್ ಮಾಡೋದಂದ್ರೆ ಸೊ ಖಂಡಿತವಾಗಿ ಇವರೆಲ್ಲರೂ ಉತ್ತಮ ಔಷಧ ಇದೆ ಹೇಳ್ಬೇಕಂದ್ರೆ. ಚೆನ್ನಾಗಿ ಆ ಮೂತ್ರ ತಗೊಂಡು ಸೊ ಅಲ್ಲಿ ಸ್ವಲ್ಪ ಉಜ್ಜಬೇಕು. ಚೆನ್ನಾಗಿ ಆ ಮೂತ್ರದಿಂದ ಚೆನ್ನಾಗಿ ಉಜ್ಜಿದ್ರೆ ಈ ಗ್ಯಾಂಗ್ರೀನ್ ಅವ್ರಿಗೆ ಅಲ್ಲೆಲ್ಲ ಸ್ವಲ್ಪ ಆ ಪ್ರದೇಶದಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಬಿಳಿ ಚುಕ್ಕಗಳು ಅಂದ್ರೆ ಈ ವೈಟ್ ಸ್ಪಾಟ್ಸ್ ಎಲ್ಲೆಲ್ಲಿ ಇರ್ತದೆ ಅಲ್ಲಿನೂ ಸ್ವಲ್ಪ ಇದು ಹಚ್ಬೇಕಾಗತ್ತೆ. ಹಚ್ಚಿ ಹಾಗೆ ಬಿಡಿ, ಆಮೇಲೆ ವಾಶ್ ಮಾಡ್ಕೊಳ್ಳಿ. ಓಕೆ, ಅವಾಗ ಅತ್ಯುತ್ತಮ ಫಲಿತಗಳು ನಿಮ್ಗೆ ಸಿಗತ್ತೆ ಸ್ನೇಹಿತರೆ. ಆಮೇಲೆ ಈ ಚರ್ಮಕ್ಕೆ ಹೇಗೆ ಅನ್ವಯಿಸ್ಬೇಕಂದ್ರೆ ಇನ್ನು ಹೇಳ್ಬೇಕಂದ್ರೆ ಸ್ನೇಹಿತರೆ ನೋಡಿ, ಈ ಮೊದಲೇ ಮೂತ್ರವನ್ನು ಏನ್ ಮಾಡ್ಬೇಕು, ಬೆಚ್ಚಗ ಸ್ವಲ್ಪ ಹೀಟ್ ಮಾಡಿ ಈ ಚರ್ಮಕ್ಕೆ ಹಚ್ಚುವಾಗ ಸ್ವಲ್ಪ ಪದ್ಧತಿ ಇದೆ, ಅದು ಹೇಳ್ತೀನಿ, ಅದನ್ನು ನೀವು ಪಾಲನೆ ಮಾಡಿ. ಈ ಚರ್ಮಕ್ಕೆ ಹಚ್ಚಕ್ ಮುಂಚೆ ಈ ಮೊದಲನೇ ಮೂತ್ರವನ್ನು ಸ್ವಲ್ಪ ಬಿಸಿ ಮಾಡಿ, ಅದನ್ನು ಬಿಸಿ ಮಾಡಿದ ಮೇಲೆ ತಣ್ಣದಾಗಕ್ಕೆ ಬಿಡಿ ಸ್ವಲ್ಪ. ಆಮೇಲೆ ಸೋಸಿ ಅಂದ್ರೆ ಫಿಲ್ಟರ್ ಮಾಡಿ, ಅದ್ರ ಒಳಗಡೆ ಏನಾದ್ರೂ ಲವಣಗಳು ಇರ್ಬೋದು, ಸಾಲ್ಟ್ಗಳು, ಅದೆಲ್ಲ ನೀವು ಫಿಲ್ಟರ್ ಮಾಡಿ ಬಂದಿರುವಂಥದ್ದು ಏನ್ ಮಾಡ್ಬೇಕಂದ್ರೆ ಈ ಹತ್ತಿ ಅಂದ್ರೆ ಕಾಟನ್ ತಗೊಳ್ಳಿ. ಕಾಟನ್ ತಗೊಂಡು ಆ ಕಾಟನ್ ಇಂದ ಸ್ವಲ್ಪ ತಗೊಳ್ಳೋದು. ಯಾವ ಪ್ರದೇಶದಲ್ಲಿ ಚರ್ಮದ ಮೇಲೆ ಸಮಸ್ಯೆಗಳಿರ್ತದಲ್ಲ, ಚರ್ಮದ ಸಮಸ್ಯೆ ಮತ್ತೆ ಈ ಗ್ಯಾಂಗ್ರೀನ್ ಅಂತದ್ದು ಇಂಥದೆಲ್ಲ ಏನ್ ಮಾಡ್ಬೇಕಂದ್ರೆ ನೀಟಾಗಿ ಅಲ್ಲಿ ಸ್ವಲ್ಪ ಹತ್ತಿಂದ ಸ್ವಲ್ಪ ತಗೊಂಡೋದು ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡೋದು, ಆ ಪ್ರದೇಶದಲ್ಲಿ ಅಪ್ಲೈ ಮಾಡೋದು. ಈ ತರ ಮಾಡ್ತಾ ಹೋದ್ರೆ ಸ್ನೇಹಿತರೆ ಸೊ ಖಂಡಿತವಾಗಿ ನಿಮ್ಗೆ ಈ 2-3 ನಿಮಿಷ ಕಾಲ ಹಾಗೆ ಬಿಡಬೇಕಾಗತ್ತೆ. ಹಾಗೆ ಬಿಡಬೇಕು. ಆದ್ರೆ ಇನ್ನೇನ್ ಮಾಡ್ಬೇಕಂದ್ರೆ ಇದು ಕ್ಲೀನ್ ಮಾಡ್ಕೊಳ್ಳುವಾಗ ಈ ಮೂತ್ರವನ್ನು ಅನ್ವಯಿಸಿ ಮೊದಲನೇ ಸಾರಿ, ಅದಕ್ಕೆ ಮುಂಚೆ ಆ ಪೀಡಿತ ಪ್ರದೇಶದಲ್ಲಿ 2-3 ನಿಮಿಷ ಕಾಲ ಐಸನ್ನು ಮಸಾಜ್ ಮಾಡಿ, ಅನಂತರ ಶುದ್ಧ ನೀರಿಂದ ತೊಳೆಯಿರಿ. ಓಕೆ, ಮೊದಲನೇದಾಗಿ ಏನ್ ಮಾಡಿದ್ವಿ, ಈ ಪೀಡಿತ ಪ್ರಾಂತದಲ್ಲಿ ಖಂಡಿತವಾಗಿ ಈ 2-5 ನಿಮಿಷ ಕಾಲ ಈ ಮೂತ್ರವನ್ನು ಅನ್ವಯಿಸ್ಕೊಂಡಿದ್ವಿ. 2 ನಿಮಿಷ 5 ನಿಮಿಷ ಕಾಲ ಮೂತ್ರವನ್ನು ಅನ್ವಯಿಸ್ಕೊಂಡು ತದನಂತರ ಐಸ್ ಪ್ಯಾಕ್ ಅಂದ್ರೆ ಈ 2-3 ನಿಮಿಷ ಕಾಲ ಐಸ್ ಪ್ಯಾಕ್ ಮಸಾಜ್ ಮಾಡಿ ತದನಂತರ ಶುದ್ಧ ನೀರಿಂದ ಶುದ್ಧಗೊಳಿಸ್ಕೊಳ್ಳಿ. ಆವಾಗ ಯಾವುದೇ ಈ ತರ ಗ್ಯಾಂಗ್ರೀನ್ ಆಗ್ಬೋದು, ಬಿಳಿ ಚುಕ್ಕಗಳು, ಈ ಚರ್ಮದ ರೋಗಗಳೆಲ್ಲ ವಾಸಿ ಆಗುತ್ತೆ ಸ್ನೇಹಿತರೆ. ಈ ತರ ನೀವು ಈ ಮೂತ್ರವನ್ನು ಬಳಸ್ಬೋದು. ಓಕೆ, 3 ಪದ್ಧತಿಲು ಒಂದು ಮೂತ್ರ ಈ ಬಿಸಿ ಮಾಡಿ ತಣ್ಣದು ಮಾಡಿ ಆಮೇಲೆ ಸೋಸಿದ ಮೇಲೆ ಆ ಮೂತ್ರವನ್ನು ಒಂದು ಹತ್ತಿದಿಂದ ನೀಟಾಗಿ ಹಚ್ಚೋದು, ಹಾಗೆ ಸ್ವಲ್ಪ ಬಿಡೋದು. ಆಮೇಲೆ ಒಂದು ಈ ಐಸ್ ಪ್ಯಾಕ್ ಅಂತ ಇದೆ, ಐಸ್ ಸಿಗತ್ತಲ್ಲ ನಿಮ್ಗೆ, ಅದೊಂದು 2-3 ನಿಮಿಷ ಕಾಲ ಈ ಅಫೆಕ್ಟೆಡ್ ಪ್ರಾಂತ ಏನಿದೆಯೋ ಆ ಚರ್ಮದ ರೋಗ ಪ್ರಾಂತ ಅಲ್ಲಿಡೋದು. ಅದಾದ್ಮೇಲೆ ಮತ್ತೆ ಶುದ್ಧ ನೀರಿಂದ ಶುದ್ಧಗೊಳಿಸ್ಕೊಳ್ಳೋದು. ಇದು ಪದ್ಧತಿ ಸ್ನೇಹಿತರೆ, ಯಾವುದಕ್ಕೆ, ಚರ್ಮ ರೋಗಕ್ಕೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇದನ್ನು ಪಾಲನೆ ಮಾಡಿ ಸ್ನೇಹಿತರೆ. ಪ್ರತಿದಿನ ಏನ್ ಮಾಡ್ಬೇಕಂದ್ರೆ 3 ಕಪ್ಪು ಈ ಚರ್ಮ ವ್ಯಾಧಿ ಇರುವಂತ ಹೇಳ್ತಾ ಇದ್ರಿ, ಚರ್ಮ ವ್ಯಾಧಿ ಇರೋರು ಈ ತರ ಪಾಲನೆ ಮಾಡಿ. ಪ್ರತಿದಿನ 3 ಕಪ್ಪು ಈ ಹಸಿರು ಜ್ಯೂಸ್ ಅಂತ ಹೇಳಿದ್ವಲ್ಲ, ಅಂದ್ರೆ ಹೇಳ್ಬೇಕಂದ್ರೆ ಇದು ಗ್ರೀನ್ ಜ್ಯೂಸ್, ಅದು ಕುಡಿಬೇಕಾಗತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಅದು ಬೇಗವಂತವಾಗಿ ಅವ್ರಿಗೂ ಗುಣ ಮಾಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಈ ಚರ್ಮ ರೋಗ ಇದೆಯೋ ಆ ಚರ್ಮ ರೋಗ ಪ್ರಾಂತದ ಮೇಲೆ ಈ ಬ್ಲೂ ರೇಸ್ ಅನ್ನೋದು ಆ ಬ್ಲೂ ರೇಸ್ ಇಂದ ನೀವು ಖಂಡಿತವಾಗಿ ಆ ಪ್ರದೇಶವನ್ನು ಫೋಕಸ್ ಮಾಡ್ಬೇಕು. ಬ್ಲೂ ರೇಸ್ ಇಂದ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಈ ಬ್ಲೂ ರೇಸು
ಯಾವ ಪ್ರಾಂತದಲ್ಲಿ ಚರ್ಮ ರೋಗ ಎಲ್ಲಿದೆಯೋ ಅಲ್ಲಿ ಆ ಬ್ಲೂ ರೇಸ್ ನಾವು ಫೋಕಸ್ ಮಾಡಿದ್ರೆ ಬೇಗ ಗುಣ ಆಗುತ್ತೆ ಸ್ನೇಹಿತರೆ. ಚರ್ಮ ರೋಗ ಬೇಗ ಗುಣ ಆಗುತ್ತೆ. ಮತ್ತೆ ಬ್ಲೂ ರೇಸ್ ಪಡೆಯೋದು ಹೇಗೆ ಅಂದ್ರೆ ಅದಕ್ಕೆ ವಿಧ ವಿಧ ಪದ್ಧತಿಗಳಿದೆ. ಯಾವ್ದಂದ್ರೆ ನೋಡಿ, ಈಗ ನಮ್ಮ ಸೂರ್ಯನ ಕೆಳಗಡೆ ಕೂತಿದಂತೆ ಇಟ್ಕೊಳ್ಳಿ. ಒಂದು ಬ್ಲೂ ಸೀಟ್ ಇಟ್ಕೊಂಡಿದ್ರೆ ಆ ಬ್ಲೂ ಸೀಟ್ ಇಂದ ಆಚೆಗಡೆ ಬರುವಂತದೆಲ್ಲ ಬ್ಲೂ ರೇಸ್ ಇರುತ್ತೆ, ಅದೊಂದು ಪದ್ಧತಿ. ಇಲ್ಲಾಂದ್ರೆ ಒಂದು ಲೈಟ್ ತಗೊಳ್ಳಿ, ಆ ಲೈಟ್ಗೆ ಸುತ್ತು ಬ್ಲೂ ಬ್ಲೂ ಕಲರ್ ಇರುವಂತ ಒಂದು ಒಂದು ಪೇಪರ್ ಯಾವ್ದನ್ನ ಅದಕ್ಕೂ ಫಿಕ್ಸ್ ಮಾಡಿದ್ರೆ ಅದನ್ನು ಆ ಲೈಟ್ ಇಂದ ಬರುವಂತ ಎಲ್ಲಾ ಲೈಟ್ ಬ್ಲೂ ಕಲರ್ ಆಗಿ ಲೈಟ್ ಬರುತ್ತೆ. ಅದನ್ನು ನಮ್ಮ ದೇಹದ ಮೇಲೆ ಆ ಚರ್ಮದ ಅಫೆಕ್ಟೆಡ್ ಪ್ರಾಂತಕ್ಕೆ ಸ್ವಲ್ಪ ಹಾಗೆ ಅದು ಫೋಕಸ್ ಮಾಡ್ಬೋದು. ಈ ತರ ವಿಧ ವಿಧ ವಿಧಾನಗಳಿದೆ. ಆದ್ರೆ ಬ್ಲೂ ರೇಸ್ ಅನ್ನೋದು ಬಹಳ ಇಂಪಾರ್ಟೆಂಟು. ಈ ಚರ್ಮ ರೋಗಗಳಿಗೂ ಚರ್ಮ ರೋಗ ಸಮಸ್ಯೆಗಳಿಗೆ ಒಳ್ಳೆ ಪರಿಹಾರ ಕೊಡುತ್ತೆ, ಬೇಗ ಗುಣ ಆಗುತ್ತೆ ಸ್ನೇಹಿತರೆ, ಬೇಗ ವಾಸಿ ಆಗುತ್ತೆ. ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಈ ಮುನ್ನೆಚ್ಚರಿಕೆ ಒಂದೇ ಪ್ರಿಕಾಷನ್. ಈ ಮೂತ್ರದ ಚಿಕಿತ್ಸೆದಲ್ಲಿ ಒಂದು ಮುನ್ನೆಚ್ಚರಿಕೆ ಏನಂದ್ರೆ ಅದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸ್ನೇಹಿತರೆ. ಏನ್ ಮಾಡ್ಬೇಕಂದ್ರೆ ಖಂಡಿತವಾಗಿ ಈ ಮೂತ್ರ ನೀವು ಬಳಸಕ್ ಮುಂಚೆ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ ಲ್ಯಾಬೊರೇಟರಿಯಲ್ಲಿ. ಏನ್ ಟೆಸ್ಟ್ ಮಾಡಬೇಕು, ಇದರಲ್ಲಿ ಏನಾದ್ರು ಶುಗರ್ ಇದೆಯಾ, ಫಸ್ಟ್ ಸೆಲ್ಸು ಶುಗರ್, ಈ ಎರಡು ಏನು ಇಲ್ಲ ಅಂದ್ರೆ ನೀವು ಬಳಸ್ಕೋಬಹುದು. ಇಲ್ಲ ಅಂದ್ರೆ ಯಾವುದೇ ರೀತಿಯಲ್ಲಿ ಅದು ಇದೆಯಾ ಅಂತ ಗೊತ್ತಾದ್ರೆ, ಶುಗರು ಮತ್ತೆ ಫಸ್ ಅನ್ನೋದು ಜಾಸ್ತಿ ಇದೆ ಆ ಮೂತ್ರದಲ್ಲಿ ಅಂದ್ರೆ ಯಾರೇ ಮೂತ್ರದಲ್ಲಿ ಆದ್ರೂ ಅವಾಗ ಏನ್ ಮಾಡ್ಬೇಕಂದ್ರೆ ಅದು ಟ್ರೀಟ್ಮೆಂಟ್ ತಗೊಳ್ಳಿ. ಮೊದಲನೇದಾಗಿ ಅದು ವಾಸಿ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಮೂತ್ರದಲ್ಲಿ ಅದು ಯಾವುದೇ ಅಂತ ಪರಿಸ್ಥಿತಿಗಳು ಇಲ್ಲ ಅಂದ್ರೆ ಆ ಮೊದಲನೇ ಮೂತ್ರವನ್ನು ಬಳಸ್ಕೋಬಹುದು. ಸೊ ಇದು ಕಂಪ್ಲೀಟ್ ಮಾಹಿತಿ ಸ್ನೇಹಿತರೆ ಮೂತ್ರದ ಚಿಕಿತ್ಸೆ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳಿ ಸ್ನೇಹಿತರೆ.